ನೋಡ್ತಾ ಇರೋದು ನೀವು ಪ್ರೆಸೆಂಟ್ ಸಿರಿ ಸೂಪರ್ ಮಾಮ್ ಪ್ರೈಸ್ ಸ್ಪಾನ್ಸರ್ ಕಾಸ ಗ್ರ್ಯಾಂಡ್. ಸೊ ಓಕೆ, ನಮ್ಮ ಸಿರಿ ಸೂಪರ್ ಮಾಮ್ ಗ್ರ್ಯಾಂಡ್ ಫಿನಾಲೆ ತುಂಬ ಗ್ರ್ಯಾಂಡಾಗೆ ಮುಗಿದಿದೆ. ಸೊ ಯಾವಾಗಲೂ ನಾವು ಸೆಟ್ ಒಳಗೆ ಶೂಟ್ ಮಾಡ್ತೀವಿ. ಸೊ ಸುಸ್ತಾಗಿದೆ. ಸೊ ಹೊರಗಡೆ ಜೂರು ಔಟಿಂಗ್ ಹೋಗೋಣ ಅಂತ ನಾನು ಮೈಸೂರು ಮಡಿಕೇರಿ ಸೈಡ್ ಹೊರಟಿದ್ದೀನಿ. ಸೊ ಯಾಕೆ ಹೋಗ್ತಾ ಇದ್ದೀನಿ, ಯಾರನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತಿದ್ದೀನಿ, ಯಾರ ಮನೆಗೆ ಹೋಗ್ತಿದ್ದೀನಿ ಅಂತ ನೀವು ನೋಡ್ತಾ ಇರಿ. ಸೊ ನೀವು ನೋಡ್ತಾ ಇರೋದು ನಿವ್ಯ ಪ್ರೆಸೆಂಟ್ ಸಿರಿ ಸೂಪರ್ ಮಾಮ್. ಸೊ ಓಕೆ, ಲೊಕೇಶನ್ನಿಗೆ ಬಂದಿದ್ದೀನಿ. ಲೊಕೇಶನ್ ಕಳಿಸಿದ್ದಾರೆ, ಬಟ್ ಈ ಸರ್ಕಲಿಂದ ಗೊತ್ತಾಗ್ತಾ ಇಲ್ಲ. ಯಾವುದಕ್ಕೊಂದು ಫೋನ್ ಮಾಡಿ ಕೇಳೋ ಇರಿ. ಹಲೋ ಪದ್ಮ. ಹಾ ಸೂರಜ, ಎಲ್ಲಿದ್ದೀರಾ? ಸರ್ಕಲ್ ಹತ್ರ ಬಂದಿದ್ದೀನಿ. ಓಕೆ ಓಕೆ, ಸರ್ಕಲ್ ಬಂದ್ರಾ? ಸರಿ ಸರಿ ಸರಿ. ಇಲ್ಲಿ ಲೊಕೇಶನ್ ಗೊತ್ತಾಯ್ತಿಲ್ಲ. ಸರ್ಕಲ್ ಇಂದ ಸ್ಟ್ರೈಟ್ ಆಗಿ ಬನ್ನಿ. ಸ್ಟ್ರೈಟ್ ಆಗಿ ಬಂದು ಈಗ ಅಲ್ಲಿ ರೈಟಿಗೆ ತಿರ್ಕೊಳ್ತೀರಾ? ಫಸ್ಟ್ ರೈಟ್ ತಗೊಳ್ಳಿ, ನೆಕ್ಸ್ಟ್ ಪುನಃ ಇನ್ನೊಂದು ಲೆಫ್ಟ್ ಇದೆ, ಲೆಫ್ಟ್ ತಗೊಳ್ಳಿ. ಲೆಫ್ಟ್ ತಗೊಂಡ್ರೆ ಆಯ್ತಾ? ಓಕೆ, ಥ್ಯಾಂಕ್ ಯು. 2 minutes ಅಲ್ಲಿ ಇದ್ದೀನಿ ನೋಡಿ. ಎಸ್. ಸೊ ಅಯ್ಯೋ, ಅವ್ರು ಏನು ಹೇಳಿದ್ರು ಮರ್ತೋಯ್ತು ನನಗೆ. ಸ್ಟ್ರೈಟ್ ತಗೊಳ್ಳಿ, ಆಮೇಲೆ ರೈಟ್ ತಗೊಳ್ಳಿ, ಆಮೇಲೆ ಲೆಫ್ಟ್ ತಗೊಳ್ಳಿ. ಎಸ್. ಇವರು ಮನೆ ಅಡ್ರೆಸ್ ಕೇಳೋ ಅವಶ್ಯಕತೆ ಇರಲಿಲ್ಲ. ಫಿನಾಲೆನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ನೋಡಿ, ಇಲ್ಲೇ ಕಾಣ್ತಾ ಇದೆ. ಸೊ ನಾನು ಯಾರ ಮನೆಗೆ ಬಂದಿದ್ದೀನಿ ಅಂತ ಹೇಳೋದೇ ಬೇಡ. ಈ ಫ್ಲೆಕ್ಸಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿದೆ ಇದು ನಮ್ಮ ಪದ್ಮಶ್ರೀ ಮತ್ತು ಕಾರುಣ್ಯ ಅವ್ರ ಮನೆ ಅಂತ. ಸೊ ಬನ್ನಿ ಅವ್ರ ಮನೆಗೆ ಹೋಗೋಣ. ಪದ್ಮಕ್ಕ. ಮೋಸ್ಟ್ಲಿ ಇದೆ ಮನೆ. ಯಾಕೆ ನಿಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಹಣೆ ಬರ. ಒಂದು ಫ್ಲೋರ್ ತಕ್ಷಣ ಒಂದು 5 ನಿಮಿಷ ರೆಸ್ಟ್ ಮಾಡಬೇಕು. ಎಲ್ಲಿಂದ ಗಾಡಿ ಮುಂದೆ ಹೋಗಲ್ಲ, ಹಳೆ ಲಾರಿ ಥರ ಇಂಜಿನ್ ಬಿಸಿ ಆಗುತ್ತೆ. ಒಂದು ಫ್ಲೋರ್ ಆಯಿತು. ಈಗ ಬಿಸಿ ಆಗಿದೆ. ಪದ್ಮಕ್ಕ. ಮನೇಲಿದ್ದೀನಿ. ಪದ್ಮಕ್ಕ. ಪದ್ಮಕ್ಕ. ನಾನು ಬಂದಿದ್ದೀನಿ. ಯಾರಿಗಂತೂರು ಎಕ್ಸೈಟ್ಮೆಂಟ್ ಇಲ್ಲ ನಾನು ಮನೆಗೆ ಬರೋದು. ಎಲ್ಲ ಆರಾಮಾಗಿ ಮಲ್ಕೊಂಡಿದ್ದಾರೆ ಅನ್ಸುತ್ತೆ. ಪದ್ಮಕ್ಕ. ಪದ್ಮಕ್ಕ. ಹಾಯ್ ಸೂರಜ್. ನನ್ನ ಫೀಲಿಂಗ್ಸ್ ಅರ್ಥ ಇರೋದು ಇವರೊಬ್ರಿಗೆ ಮಾತ್ರ. ಮತ್ತೆ ನಮ್ದು ಸೆಕೆಂಡ್ ಫ್ಲೋರ್ ಇದೆ ಅಲ್ವಾ, ಅದಕ್ಕೋಸ್ಕರ ಹತ್ತಿ 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 ಸುಸ್ತಾಗಿರ್ತೀರಲ್ವಾ, ಅದಕ್ಕೋಸ್ಕರ ಬನ್ನಿ ಒಳಗ್ ಬನ್ನಿ. ಯಜಮಾನ್ರಿಲ್ವಾ? ಬನ್ನಿ ಬನ್ನಿ ಬನ್ನಿ. ಎಲ್ಲ ಓಕೆ. ನಾನು ಇಬ್ಬರು ಯಜಮಾನ್ರಿದ್ದಾರೆ. ಯಜಮಾನ್ರ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ. ಏನು ಬಿಸಿ? ಬ್ಯುಸಿ ವರ್ಕ್. ವರ್ಕ್ ಫ್ರಮ್ ಹೋಮ್. ಹಾ, ವರ್ಕ್ ಫ್ರಮ್ ಹೋಮ್. ಅಲ್ಲಲ್ಲ, ತಿನ್ಬಿಡಿ. ಇಲ್ಲ ಸೂರಜ, ಫಸ್ಟ್ ನೀವು ತಿನ್ಬೇಕಲ್ವಾ? ಅಲ್ಲಲ್ಲ, ಬೇಡ ಅನ್ಸ್ಕೊಳ್ತೀನಿ. ತಿನ್ಬಿಡಿ ಸೂರಜ್. ಅಂಕಲ್. ಅಂಕಲ್. ಸರ್. ಏನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಿ ಸರ್. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇದು ವರ್ಕ್ ಫ್ರಮ್ ಹೋಮ್ ಅಲ್ಲ, ಇದು ವರ್ಕ್ ಇನ್ ಹೋಮ್. ಅಲ್ಲ ಯಾಕೆ? ಅದು ಏನಂದರೆ ಅವರು ಶೂಟಿಂಗಲ್ಲಿ ಆನ್ ಸ್ಕ್ರೀನ್, ನಮ್ಮದು ಇಲ್ಲಿ ಆಫ್ ಸ್ಕ್ರೀನ್. ಬಂದಮೇಲೆ ಎಲ್ಲ ಇರ್ತಾರೆ, ನಾವು ಜೋಡಿಸಿಡ್ಬೇಕು. ಇದು ನಿಮ್ಗೆ ಥರ ಪರಿಸ್ಥಿತಿ ಬರಬಾರ್ದು. ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಹೇಳಕ್ಕೆ ಹೋಗಬೇಡಿ. ಇಲ್ಲ ಮ್ಯಾನೇಜ್ ಮಾಡ್ತೀವಿ. ಯಾರಿಗೂ ಹೇಳಲ್ಲ. ಪ್ರಾಮಿಸ್, ಯಾರಿಗೂ ಹೇಳಲ್ಲ. ಹೇಳಬಾರ್ದು. ನೀವು ಬೇಗ ಬಂದ್ಬಿಡಿ. ಆಯ್ತು ಬರ್ರಿ. ಇನ್ನೊಂದು 2 ಜೊತೆ ಬಟ್ಟೆ ಇದೆ, ಮಾಡಿಸ್ಬಿಟ್ಟು ಬೇಗ ಮರ್ಸ್ಬಿಟ್ಟು ಬಂದ್ಬಿಡಿ. ನೀವಲ್ಲ ಈ ಮನೆ ಮಾಲೀಕ ನೀವಲ್ಲ. ದೇವರಾಣಿಗೂ ಮನೆ ಮಾಲೀಕ ಅವರೇ, ಆದರೂ ದೇವ್ರವ್ರಿಗೆ ಈ ಥರ ಪರಿಸ್ಥಿತಿ ಕೊಡ್ಬಾರ್ದಪ್ಪ. ಅಯ್ಯೋ ಪದ್ಮಕ್ಕ. ಒಂಚೂರು ಜ್ಯೂಸ್ ಕೊಡಿ. ಯಾಕೆ ಸೂರಜ್? ಚೂರು ಅರಗಿಸ್ಬೇಕಿದೆ. ಇನ್ನೊಂದು ಗ್ಲಾಸ್ ಕೊಡ್ಲಾ? ಚೂರು ಯಜಮಾನ್ರಿಗೂ ಕೊಡಿ. ಅಲ್ಲ, ವಿನ್ನಾಗಿ ಬಂದಿರೋ 1.5 ಲಕ್ಷದಲ್ಲಿ ಬಟ್ಟೆ ತಗೊಂಡು ಒಳಗಡೆ ಯಜಮಾನ್ರ ಕೈಯಲ್ಲಿ ಫೋಲ್ಡ್ ಮಾಡಿಸಿದ್ದೀರಲ್ವಾ? ಇಲ್ಲ ಸೂರಜ್, ಇದೇನಾ ವರ್ಕ್ ಫ್ರಮ್ ಹೋಮ್? ಪಾಪ ನಮ್ಮೆಲ್ಲ ಗಂಡಸ್ರಿ ಪಾಳೆ ಇದು. ಏನು ಮಾಡ್ತೀರಾ? ಕರೀರಿ, ಅವ್ರು ಬರಲಿ, ಹೋಗ್ಲಿ ಅತ್ಲೆಗೆ. ಓಯ್ ಇವ್ರಿ ಅಂಕಲ್. ಓಯ್ 4 ಬಟ್ಟೆ ಇದೆಯಾ?
ಇರ್ಲಿ ಬಿಟ್ಟು ಅದು ಆಮೇಲೆ ಬಡಿಸ್ಬೋದು. ಒಯ್ ಕರೀರಿ ಒಯ್ನ. ಬೆಂಕಿ ಅಲ್ಲ ಅಪ್ಪ. ಬೆಂಕಿ ಅಲ್ಲ ಅಪ್ಪ. ಓಯ್ ಬೆಂಕಿ. ಓಯ್ ಸರ್ ಕಂಗ್ರ್ಯಾಚುಲೇಷನ್ಸ್ ಸರ್. ನೀವು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಏನು ಮಾತಾಡಿಲ್ಲ ನಾನು. ಹೌದಾ? ಎಲ್ಲ ಮ್ಯಾನೇಜ್ ಮಾಡಿದ್ದೀನಿ, ಟೆನ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಆರಾಮಾಗಿ ಕೂತ್ಕೊಳ್ಳಿ. ಸೊ ಈಗ ಫಿನಾಲೆ ಮುಗ್ದಿದೆ. ಸೊ ಫಸ್ಟ್ ರನ್ನರ್ ಅಪ್ ವಿನ್ ಆಗಿದ್ದೀರಾ. ಸೊ ನಿಮ್ಮ ಫೀಲಿಂಗ್ ಹೆಂಗಿದೆ ಈಗ? ತುಂಬ ಖುಷಿಯಾಗಿದೆ, ಪ್ರೌಡ್ ಫೀಲಿಂಗ್ ಆಗ್ತಿದೆ. ಅಂದ್ರೆ ನಿಮಗೆ ಮೊದಲೇ ಗೊತ್ತಿತ್ತಾ ಇವರೊಂದು ಫಸ್ಟ್ ರನ್ನರ್ ಅಪ್ ಆಗ್ತಾರೆ ಅಲ್ಲ ವಿನ್ ಆಗ್ತಾರೆ ಏನಾದರೂ ಇದು ಮಾಡಿ ಬರ್ತಾಳೆ ಅಂತ ಕಾನ್ಫಿಡೆಂಟ್ ಇತ್ತು. ಬಟ್ ಈಗ ಹೊರಗಡೆ ಬಂದ್ಮೇಲೆ ನಿಮ್ಮ ಮನೆ ಹತ್ರ ಮನೆ ಪಕ್ಕದಲ್ಲಿ ಜನ ಊರಲ್ಲೆಲ್ಲ ಹೆಂಗ್ ಮಾತಾಡ್ತಿದ್ದಾರೆ? ಶ್ರೀ ಕನ್ನಡ ಚಾನಲ್ ಸಿರಿ ಸೂಪರ್ ಮಾಮರಲ್ಲಿ ವಿನ್ ಆಗಿದ್ದಾರೆ, ಇವರೇ ಪದ್ಮಶ್ರೀ ಅಂತೆಲ್ಲ ಹೋಗೋ ಬರುವಾಗೆಲ್ಲ ಹೇಳ್ತಾರೆ. ಹೌದಾ? ಅದು ನೋಡೋಕೆ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಹೋಯ್ ಈಗ ವಿನ್ನರ್ ನೀವು ಮಾತಾಡ್ಬೇಕೀಗ. ಫಸ್ಟ್ ಹೋಗೋದು ಲೈಕ್ ಫಸ್ಟ್ ಸ್ಟೇಜಿಗೆ ಹೋದಾಗ ಭಯ ಇತ್ತು, ಏನಾಗ್ಬೋದು. ಸೊ ಅಲ್ಲಿ ನಾನು ಎಷ್ಟೋ ಏರುಪೇರುಗಳಲ್ಲಿ ನೋಡ್ಕೊಂಡು ಬಂದೆ. ಫೈನಲಿ ವಿನ್ ಆಗಿ ಈಗ ನಾನು ಫಸ್ಟ್ ರನ್ನರ್ ಅಪ್ ಆಗಿದ್ದೀನಿ. ಅದೇ ಒಂದು ತುಂಬ ಖುಷಿ. ಆಗಲೂ ನಮೀಗ ಫ್ಯಾಮ್ಲಿಲಾಗಲಿ ಫ್ರೆಂಡ್ಸ್ಗಳಾಗಲಿ ಸರ್ಕಲಲ್ಲಿ ತುಂಬ ಖುಷಿ ಪಡ್ತಾ ಇದ್ದಾರೆ. ಮುಂಚೆ ಬರೀ ಈಗ ಡ್ಯಾನ್ಸರ್ ಆಗಿ ನನ್ನ ನೋಡ್ತಾ ಇದ್ರು, ಈಗ ನನ್ನ ಹೆಂಗಂತ ಹೇಳಿದ್ರೆ ಸಿರಿ ಸೂಪರ್ ಮಾಮ್ ಅಂತ ನನ್ನ ಗುರ್ಸ್ತಾ ಇದ್ದಾರೆ. ಆ್ಯಕ್ಚುಲಿ ಅದನ್ನ ಕೇಳಲಿಕ್ಕೆ ತುಂಬ ಖುಷಿ ಪಡ್ತೇನೆ. ಆಮೇಲೆ ನಂದೀಗ 10th ಫ್ರೆಂಡ್ಸ್ ಎಲ್ಲ ಆ್ಯಕ್ಚುಲಿ ಅವ್ರು ಯಾರೂ ಕಾಂಟ್ಯಾಕ್ಟ್ ಇರಲಿಲ್ಲ. ಈಗ ಎಲ್ಲೋ ಫೇಸ್ಬುಕ್ ಇನ್ಸ್ಟಾದಲ್ಲೆಲ್ಲ ನೋಡ್ಬಿಟ್ಟು ಓ ಇವಳು ನಮ್ಮ ಫ್ರೆಂಡ್ ಅಲ್ಲ ಅಂತ ಹೇಳಿ ಎಷ್ಟೋ ಜನ ಈಗ ಪುನಃ ನನ್ನ ಕಾಂಟ್ಯಾಕ್ಟ್ ಮಾಡಿ ನನಗೆ ಕಾಲ್ ಬರೋದಾಗಲಿ ಮೆಸೇಜ್ ಮಾಡೋದಾಗಲಿ ಎಲ್ಲ ಮಾಡ್ತಾರೆ. ಇದೆಲ್ಲ ನೋಡೋಕೆ ಎಷ್ಟೊಂದು ಖುಷಿ ಆಗ್ತಾ ಇದೆ ನನಗೆ. ಆ್ಯಕ್ಚುಲಿ ನಾನು ಡ್ಯಾನ್ಸಲ್ಲಿ ಮಾಡಾದ ಸಾಧನೆ ಮಾಡಲಿಕ್ಕೆ ಆಗದಂಥ ಸಾಧನೆ ನಾನೀಗ ಈ ಒಂದು ವೇದಿಕೆಯಲ್ಲಿ ನನಗೆ ಸಿಕ್ತು ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಅದಕ್ಕೋಸ್ಕರ ಕರುಣ್ಯ ಆಯ್ತಾ ವಿನ್ ಆಗಿ ಆಯ್ತಾ? ಆಯ್ತು. ಈಗ ಎಷ್ಟು ಖುಷಿ ಆಗ್ತಿದೆ ವಿನ್ ಆದ್ಮೇಲೆ? ತುಂಬಾ. ಸ್ಕೂಲಲ್ಲಿ ಕ್ಲಾಸಲ್ಲಿ ಫ್ರೆಂಡ್ಸ್ ಅಲ್ಲಿ ಏನು ಹೇಳ್ತಿದ್ದಾರೆ? ನೀನ್ ಸೂಪರ್ ಕಾದು, ನೀನ್ ಫೇಮಸ್ ಆಗ್ತೀಯ ಕಾದು ಅಂತ. ಟೀಚರ್ಸ್ ಅಲ್ಲಿ ಏನು ಹೇಳ್ತಿದ್ದಾರೆ? ಟೀಚರ್ಸ್ ಎಲ್ಲ ಓನೇ ಬೆಂಗಳೂರು ಅಷ್ಟೇ ಹೋಗೋದು ಕಾದು ನೀನು ಅಂತ ಅಂತಾರೆ. ಅಂದ್ರೆ ಬೈತಿದ್ದಾರಾ? ನನಗೆ ಏನಾಗಲ್ಲ. ಬೈದ್ರು ಪರವಾಗಿಲ್ವಾ? ಪರವಾಗಿಲ್ಲ. ಸೂರಜ್ ಅವ್ರನ್ನ ಕೇಳ್ತಿಲ್ವಾ ಸೂರಜ್ ಅವ್ರು ಹೇಗಿದ್ದಾರೆ ಎಲ್ಲಿದ್ದಾರೆ ಅಂತ? ಇಲ್ಲ. ಶೂಟಿಂಗ್ ಎಲ್ಲ ಹಿಂಗ ಚೆನ್ನಾಗಿ ಆಗ್ತಿದೆ ಅಂತ ಕೇಳ್ತಿದಾರಾ? ಹೌದು. ಸ್ಕೂಲ್ ಇಷ್ಟನಾ ಶೂಟಿಂಗ್ ಇಷ್ಟನಾ? ಶೂಟಿಂಗ್. ಸ್ಕೂಲ್ ಇಷ್ಟ ಇಲ್ಲ ನನಗೆ. ಇಷ್ಟ ಇಲ್ಲಲ್ಲ? ಎಂತ ಸ್ಕೂಲಲ್ಲಿ ಕರ್ಮ ಅದೇ ಹೋಗುದು ಬ್ಯಾಗ್ ಹಾಕೊಂಡು ಹೋಮ್ವರ್ಕ್ ಬರ್ಬೇಕ. ಅಲ್ಲೂ ಎಷ್ಟು ಹೋಮ್ ವರ್ಕ್ ಬರೆಯೋದು. ಸೂರಜನ್ನ ಇನ್ನೊಂದು ಮತ್ತಾಯ್ತು ಹೇಳಕ್ಕೆ. ಹಾ ಹೇಳು. ನನ್ನ ಸ್ಕೂಲಲ್ಲಿ ಬರ್ಡೇ ಕೇಕ್ ಕಟ್ ಮಾಡ್ತಿದ್ರು. ಯಾಕೆ ಬರ್ತ್ಡೇ ಇತ್ತ ನಿಂದು? ಇಲ್ಲ. ಮತ್ತೆ ಯಾಕೆ ಕೇಕ್ ಕಟ್ ಮಾಡಿದ್ರು? ಮತ್ತೆ ಏನ್ ಗೊತ್ತಾ, ಸಿರಿ ಕನ್ನಡ ಸೆಲೆಕ್ಟ್ ಆಗಿದ್ದೀನಲ್ಲ ಅದಕ್ಕೆ. ಓ ವಿನ್ ಆದಕ್ಕೆ ಕೇಕ್ ಕಟ್ ಮಾಡಿದ್ರಾ? ಹೌದು. ಸಿರಿ ಕನ್ನಡ ಅಂತ ಬರ್ದಿದೆ ಕೇಕ್ ಅಲ್ಲಿ. ಕೇಕ್ ಅಲ್ಲಿ ಸಿಹಿ ಅಂತ ಬರ್ದಿತ್ತಾ? ಏನ್ ಹೇಳಿದ್ರು ಕೇಕ್ ಕಟ್ ಮಾಡ್ಬೇಕಾದ್ರೆ? ಹ್ಯಾಪಿ ಬರ್ಡೇ ಕರುಣ್ ಅಂದ್ರು. ನಾವು ಫ್ರೆಂಡ್ಸ್ ಎಲ್ಲ ಹೇಳಿದಕ್ಕೆ ಹ್ಯಾಪಿ ಬರ್ಡೇ ಕರುಣ. ನಾನು ಹೇಳಿ ಸುಮ್ಮನೆ ಇರೋಲ್ಲ, ನಮ್ ಬರ್ತ್ಡೇ ಇಲ್ಲ, ಬಾಯ್ ಮುಚ್ಕೊಂಡಿರಿ ಅಂತ ಅಂದೆ. ಮತ್ತೆ ಕೇಕ್ ಅಲ್ಲಿ ತಿಂದ್ಯಾ? ಕೇಕ್ ಎಲ್ಲ ತಿಂದು ಖಾಲಿ ಮದಿ ಗಬಾ ಎಲ್ಲ ತಿಂದು ಎಲ್ಲ ಮುಗ್ಸಾಯ್ತು. ಮತ್ತೆ ಮ್ಯಾಮ್ ಹೆಂಗೆ ನಮ್ ಕಾರುಣ್ಯ ಜೈ ಶ್ರೀರಾಮ್. ಥ್ಯಾಂಕ್ ಯು ಕರುಣ್ಯ. ಥ್ಯಾಂಕ್ ಯು ಸ್ವಾಮಿ, ಥ್ಯಾಂಕ್ ಯು. ಹೋಯ್ ಇವ್ರೆ. ವಿಕ್ಕಿ. ಹೋಯ್ ವಿಕಿ, ಈಗ ಶೂಟಿಂಗ್ ಪ್ರೋಸೆಸ್ ಹೆಂಗಿತ್ತು? ಈಗ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಒಂದು ವಾರ ಮನೆಯಲ್ಲಿ ನಿಮಗೆ ಕೊಟ್ಟಿರೋಂಥ ಟೆನ್ಷನ್ ಟಾರ್ಚರ್ ಎಲ್ಲ ಹೆಂಗಿತ್ತು? ದಯವಿಟ್ಟು ಆ ನೋವನ್ನು ನೀವೀಗ ವ್ಯಕ್ತಪಡಿಸ್ಬೇಕು ನಮಗೆ. ಅದೊಂದು ದೊಡ್ಡ ದುರಂತ, ನನ್ನ ದುರಂತ ಕತೆ. ಮಂಜೇಶ್ವರ ಫೋನ್ ಬಂದ ಕೂಡಲೇ ನಮಗೆ ಇಲ್ಲಿ ಎದ್ದೆ ಡವಡವ ಆಗಲಿಕ್ಕೆ ಶುರುವಾಗುತ್ತೆ. ಆವತ್ತಿಂದ ಶುರು ಪ್ರೋಸೆಸ್. ಕಾಸ್ಟ್ಯೂಮ್ಗೆ ಹೋಗೋದು, ಆಮೇಲೆ ಥೀಮಿಗೆ ಬೇಕಾದ ಇದು ಸೆಲೆಕ್ಟ್ ಮಾಡೋದು. ನಮ್ಮ ಊರಿಗೆ ಹೋಗಿ ತಂದೆಗೆ ಫೋನ್ ಮಾಡಿ, ಆ್ಯಕ್ಚುಲಿ ಅದು ಹುಲಿವೇಷ ಟಾಸ್ಕ್ ಇದು ಮಾಡಿದ್ರಲ್ಲ, ಅದೇ ಆಮೇಲೆ ಅದು ನಮ್ಗೆ ಅದರದ್ದು ಹೇಗೆ ಅದರ ಡ್ರೆಸ್ಸು ಕ್ಯಾಪ್ ಎಲ್ಲ ಇಲ್ಲಿ ಸಿಗಲ್ಲ, ಮಂಗಳೂರಲ್ಲೇ ಸಿಗೋದು. ಅದೇ ಆದ್ಮೇಲೆ ಆ ಸ್ಟೋರಿಯನ್ನು ಇದು ಮಾಡ್ಲಿಕ್ಕೂ ಅಷ್ಟೇ. ಅಂದರೆ ನಾವು ಬೇಕಾಬಿಟ್ಟು ಹೇಳಿಕ್ಕೆ ಆಗೋದಿಲ್ಲ, ಅಂದರೆ ಕರೆಕ್ಟಾಗಿ ನೀಟಾಗಿ ಅದೇನಿದೆ ಹೆಂಗೆ ಹೇಳ್ಬೇಕಾಗುತ್ತೆ. ಸೊ ಅದಕ್ಕೆ ಊರಿಗೆ ತಂದೆಗೆ ಫೋನ್ ಮಾಡಿದ್ದೇನೆ, ತಾಯಿಗೆ ಫೋನ್ ಮಾಡಿ ಕೇಳೋದು. ಅದಾದ್ಮೇಲೆ ಯೂಟ್ಯೂಬ್ ಸರ್ಚ್ ಮಾಡಿ
ಇದು ಮಾಡಿ ಸ್ಕ್ರಿಪ್ಟಿಗೆ ಇದು ಮಾಡಿದ್ದು. ಸೊ ಅದೆಲ್ಲ ಅಂದರೆ ತುಂಬ ಕಷ್ಟಪಟ್ಟಿದೆ. ಸೊ ಡೆಡಿಕೇಶನ್ನೇ ಸಕ್ಸಸ್ ಆಯಿತು ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀರ ಹಾಗಾದರೆ? ಅದೇ ಥರ ಅಂದರೆ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ತಂದೆ ತಾಯಿ ಇರ್ಬೋದು, ಅತ್ತೆ ಮಾವ ಇರ್ಬೋದು, ಹೇಳಿದಾಗೆಲ್ಲ ಮೈದುನ ಇರ್ಬೋದು, ಎಲ್ಲರೂ ಕೂತು ಡಿಸ್ಕಸ್ ಮಾಡ್ತಿದ್ವಿ. ಅವರಿಗೆ ಫೋನ್ ಮಾಡೋದು, ಇವ್ರಿಗೆ ಫೋನ್ ಮಾಡೋದು. ಆದರೆ ಎಲ್ಲವೂ ಚೆನ್ನಾಗಿ ತೆರೆ ಮೇಲೆ ನೋಡಿದಾಗ ನಮಗೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಅಷ್ಟು ಕಷ್ಟಪಟ್ಟಿದ್ದೆಲ್ಲ ಅಲ್ಲಿ. ಓಕೆ, ಇದೆಲ್ಲ ಅವರೀಗ ಪ್ರಾಕ್ಟೀಸ್ ಮಾಡ್ತಿದ್ರು, ಡ್ಯಾನ್ಸ್ ಇನ್ನೊಂದು ಮತ್ತೊಂದು ಅಂತ ಬ್ಯುಸಿ ಆಗ್ತಿದ್ರು. ಸೊ ಮನೆ ಕೆಲಸ ಇರುತ್ತೆ ಗೊತ್ತಾ, ಅದನ್ನೆಲ್ಲ ಯಾರು ಮಾಡ್ತಿದ್ರು? ಮನೆ ಕೆಲಸ ಮಾಡ್ತಿದ್ವಿ, ನಾನು ಮಾಡ್ತಿದ್ದೆ. ಅದೇ ಪಾತ್ರೆ ತೊಳಿತಿದ್ವಿ, ನೆಲ ಒರೆಸ್ತಿದ್ವಿ, ಅಡುಗೆ ಮಾಡ್ತಿದ್ವಿ ಕೆಲವೊಮ್ಮೆ. ಮೊದಲು ಮತ್ತೆ ಮಗಳನ್ನು ಸ್ಕೂಲಿಗೆ ರೆಡಿ ಮಾಡೋದು, ಅವಳಿಗೆ ಬಾಕ್ಸ್ ಹಾಕಿ ಕೊಡೋದು. ಸೊ ಅಂಥದ್ದೆಲ್ಲ ಮಾಡ್ತಾಯಿದ್ವಿ. ಪ್ರತಿಯೊಂದು ಸಕ್ಸಸ್ಫುಲ್ ವುಮೆನಿಂದ ಸಕ್ಸಸ್ಫುಲ್ ಮ್ಯಾನ್ ಇರ್ತಾನೆ ಅಂತಲೂ ಆಯಿತು. ಕರುಣ್ಯ, ಈಗ ಮನೆಯಿಂದ ಆಚೆ ನೇಬರ್ಸು, ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಏನು ಹೇಳ್ತಾರೆ ಈಗ? ನಮ್ಮ ಫ್ರೆಂಡು ವಿನ್ನಾದಿಕ್ಕೆ ಅವಳು ಹೇಳಿದ್ರು, ನೀನು ಸೂಪರ್ ಕಾರುಣ್ಯ, ಹಂಗೆ ಮಾಡ್ಕೊಂಡಿರು ಅಂತಾರೆ. ಅದೇ ನೀನು ಸ್ಕೂಲಿಗೆ ಬರಬೇಡ, ಇನ್ನು ಶೂಟಿಂಗೇನೆ ಹೋಗು ಅಂತ ಹೇಳಿದ್ರಾ? ಹೌದು. ಟೀಚರ್ಸ್ ಬೈಲಿಲ್ವ ನಿಮಗೆ? ಸ್ಕೂಲಿಗೆ ಬರಲ್ಲ, ಬರೀ ಶೂಟಿಂಗ್ ಹೋಗ್ತೀಯ, ಹೋಮ್ವರ್ಕ್ ಮಾಡಲ್ಲ, ನೋಟ್ಸ್ ಬರೆಯಲ್ಲ, ನಿಜ ಹೇಳ್ಬೇಕು, ಬೈಲಿಲ್ವಾ? ಬೈದ್ರು. ಏನಂತ ಬೈದ್ರು? ಏನಕ್ಕೆ ನೀನು ಹೋಮ್ವರ್ಕ್ ಮಾಡಲಿಲ್ಲ, ಡೈಲಿ ನೀನು ಹೋಮ್ವರ್ಕೇ ಮಾಡಲ್ಲ, ಬೆಂಗಳೂರು ಹೋಗ್ತಾನೇ ಇರ್ತೀಯ. ನಿಮ್ಮ ಅಪ್ಪನಿಗೆ ಭಾಷೆ ಇಲ್ಲ ಅದ್ರಲ್ಲಿ ಬೈಲಿಲ್ವಾ? ಮತ್ತೇನು ಹೇಳಿದ್ರು? ಮ್ಯಾಮು ನಮ್ಮ ಮಮ್ಮಿ ಸ್ವೀಟ್ ತಗೊಂಡು ಹೋದ್ರು ಸ್ಕೂಲಿಗೆ. ಆಗ ನಾನು ಈ ಡ್ರೆಸ್ ಹಾಕೊಂಡು ಹೋಗಿದ್ದೆ ಸ್ಕೂಲಿಗೆ. ಆಗ ಎಲ್ಲರೂ ಹೇಳ್ತಾ ಇದ್ರು, ಚೆನ್ನಾಗಿದೆ ಡ್ರೆಸ್ಸು ಅಂತ. ನನಗೆ ಇರಿಟೇಟ್ ಆಗ್ತಾ ಇತ್ತು. ಆಮೇಲೆ ನಾನು ಕೇಕ್ ಕೊಟ್ಟೆ ಲಂಚಿಗೆ ಬರುವಾಗ. ಲಂಚ್ ಆದ್ಮೇಲೆ ಡ್ರೆಸ್ ಚೇಂಜ್ ಮಾಡಿದೆ. ಈಗ ಫಿನಲ್ ಆದ್ಮೇಲೆ ಸ್ಕೂಲಿಗೆ ಹೋಗಿದ್ದೀರಾ? 2 days ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಯಾಕೆ? ಸಿರಿ ಕನ್ನಡನ. ಸರಿ, ಹೋಗು ಈಗ ಶೂಟಿಂಗಿಗೆ. ಹಾಗಾದ್ರೆ ಹೋಗೋಣ ಈಗ. ಮುಗೀತಲ್ಲ ಸಿರಿ ಕನ್ನಡ, ಮತ್ತೆ ಏನಕ್ಕೆ ಹೋಗ್ಬೇಕು? ಅಲ್ಲ, ಇನ್ನೊಂದು ಶೋ ಸ್ಟಾರ್ಟ್ ಮಾಡ್ತೀವಿ. ಬೇಡ. ಸಿರಿ ಸೂಪರ್ ಡ್ಯಾಡ್ ಅಂತ, ಅದಕ್ಕೆ ನಿಮ್ಮ ಡ್ಯಾಡಿ ಬರ್ತಾರೆ. ಡ್ಯಾಡ್ ಅಲ್ಲ, ಮಾಮು. ಇಲ್ಲ, ಇದು ಹೊಸದು ಸಿರಿ ಸೂಪರ್ ಡ್ಯಾಡ್ ಅಂತ, ಅದಕ್ಕೆ ನಿಮ್ಮ ಡ್ಯಾಡು ಇದು ನೆಲೋಡ್ಸೋ ಕೋಲು, ಪಾತ್ರೆ ಎಲ್ಲ ಇಟ್ಕೊ ಬರ್ತಾರೆ ಅಲ್ಲಿ. ನಮ್ಮ ಪಪ್ಪ ಬಾಯಿ ಮುಚ್ಕೊಂಡಿರ್ತಾರೆ. ರಾತ್ರಿ ಮೇಲೆ ಕುತ್ಕೊಂಡು ವರ್ಕ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಈಗ ರಾತ್ರಿ ಈಗೆಲ್ಲ ಮಲಗಿದ್ದಾರೆ. ನಾನು ನಮ್ಮ ಮಮ್ಮಿ ಮಾಡ್ಕೊಂಡಿದ್ದೆ. ಆಗ ನಿಮ್ಗೆ ಹೇಳ್ತಾರೆ ಸೈಡ್ ಪುಟ್ಟ ಒಂಚೂರು? ಇಲ್ವಾ? ಮತ್ತೇನು ಹೇಳ್ತಾರೆ? ಪಪ್ಪ ಮೇಲೆ ಇರ್ತಾರೆ, ಸುಮ್ಮನೆ ವರ್ಕ್ ಮಾಡಿ ಸುಮ್ಮನೆ ಇರ್ತಾರೆ. ನಾನು ಎಲ್ಲೋಗ್ತೀನಿ? ವರ್ಕ್ ಹೋಗ್ತೀನಿ. ಅವಾಗ ಮೇಲೆ ಹೋಗಿ ಸುಮ್ಮನೆ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡಿರ್ತಾರೆ. ಈಗ ಮನೇಲಿ ಮಲಗಿರ್ತೀರ ಎಲ್ಲರೂ. ಅಪ್ಪ ಬರ್ತಾರೆ, ಎಷ್ಟೊತ್ತು ಎತ್ತಿರ್ತಾರೆ ಗೊತ್ತಾ? ನಾವೆಲ್ಲರೂ ಬೇಗ ಎತ್ತಿರ್ತೀವಿ, ಈ ಪಪ್ಪ ಅಂತೂ. ಹೌದು, ಪಾಪ ರಾತ್ರಿ ಎಲ್ಲ ಅವರು ವರ್ಕ್ ಫ್ರಮ್ ಹೋಮ್ ಮಾಡಿ ಬೆಳಿಗ್ಗೆ ಮಲಗದೆ ಮತ್ತೇನು ಮಾಡ್ತಾರೆ? ಹಾಗೆ ಗೊರ್ಕ ಹಾಕ್ತಾರೆ. ಹೇಗೆ ಗೊರ್ಕೆಗೆ ಹಾಕೋದು? ಪಿಗ್ ಥರ. ನಮ್ಮಪ್ಪ ಸುಮ್ಮನೆ, ನಮ್ಮ ಮಮ್ಮಿ ಸುಮ್ಮನೆ ಜಗಳ, ಇಬ್ರು ಜಗಳ. ಹೌದಾ? ಮನೇಲಿ ಅಂತಾರೆ. ಹೇಗೆ? ತಾತನು ಹಂಗೇನೆ, ಇವರು ತಾತ ಬೆಬ್ಬೆ ಬೆಬ್ಬೆ. ಹೌದಾ? ಅಜ್ಜಿ ತತ್ತೆ ಅಂತಾರ, ಅಜ್ಜಿಗೆ ಜಗಳ ಆಡ್ತಾರೆ. ಅಜ್ಜಿನ ಬೈಯೋದು ತಾತಕ್ಕೆ. ಹೌದಾ? ನಮ್ಮ ತಾತ ಏನು ಮಾಡಲ್ಲ. ತಾತ ನೋಡ್ದೆ ನಾನು, ನಿಮ್ಮ ತಾತ ಏನು ಮಾಡಲ್ಲ. ನಮ್ಮ ತಾತ ಏನು ಬೈಯಲ್ಲ. ನಾನೇನೋದ ಹೇಳಿದ್ರೆ ತೆಕ್ಕೋತೀನಿ ನೀನು ಆರಾಮ್ಸೆ ಎಲ್ಲು ಅಂತ ತಾತು. ಹೌದಾ? ಅಜ್ಜಿ ಜೋರಿದಾರಲ್ವಾ? ಎಲ್ಲ ಸತ್ಯ ಬಾಯಿ ಬಿಡಿಸ್ಬೇಕು ಅಂದ್ರೆ ಮಕ್ಕಳ ಹತ್ರ ಮೈ ಕೊಟ್ಟು ಹಿಂಗೆ ಕೂಡಿಸ್ಬೇಕು. ನಮ್ಮ ತಾತನ ಏನ್ ಕರೀತೀನಿ ಗೊತ್ತಾ? ಏನು? ಸ್ವಾಮಿ. ಅವ್ರು ಮೋಸ್ಟ್ಲಿ ಶಬರಿಮಲೆಗೆ ಹೋಗ್ತಿರ್ತಾರೆ ಅನ್ಸುತ್ತಲ್ವಾ? ಸ್ವಾಮಿ ಆದ್ಮೇಲೆ ತಾತು. ಇದು ನಿಮ್ಮ ತಾತು ಮತ್ತೆ ತಾತಿ ಇಬ್ರು. ನಿಮ್ಮ ತಾತ ಮೊಬೈಲ್ ಇಟ್ಕೊಂಡ್ ಮೇಲೆ ಹೋಗಲ್ವಾ ಟೆರೆಸಿಗೆ? ಇಲ್ವಾ? ರೂಮಲ್ಲೇ ಇರ್ತಾರೆ. ಏನ್ ಮಾಡ್ತಿರ್ತಾರೆ? ನಮ್ಮ ಅಜ್ಜಿ ಸ್ವಂತ ಅಮ್ಮ ಸ್ವಂತ ನಾವು
ಆಗ ನಿಮ್ಮ ತಾತ ಏನು ಮಾಡ್ತಾರೆ? ತಾತ ಸಂತನ ಪೂಜಿಸ್ತಾರೆ. ಓ ಅಂದರೆ ಜಂಡು ಬಾಂಬ್ ಹಾಕಿ ಹಿಂಗೆ ಮಾಡ್ತಾರಾ? ಎಣ್ಣೆ ಹಾಕೊಂಡು. ಓ ಎಣ್ಣೆ ಹಾಕ್ಕೊಂಡು ಹಿಂಗೆ ಅಜ್ಜಿಗೆ. ಓ ಹೋ ಹೋ ಹೋ. ನಮ್ಮ ಅಮ್ಮನೂ ಅಷ್ಟೇ. ಹಾಂ ವಿಕ್ಕಿ ನಂಗೆ ಸ್ವಲ್ಪ ಕಾಲು ನೋವಿದೆ, ಹೊತ್ತು ಸ್ವಲ್ಪ, ನಾನು ಹಂಗನೆ ಹಾಂ 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 ಅಮ್ಮನ ತರ. ಮೋಸ್ಟ್ಲಿ ಅಲ್ಲಿಂದನೇ ಸ್ಟಾರ್ಟ್ ಆಗೋದು. ಕರೆಕ್ಟ್. ನಂಗೆ ಇವತ್ತು ಕಾಲು ನೋವಿತ್ತು. ನಮ್ಮ ಅಮ್ಮ ನಿಮ್ಮ ಕತೆ ನನಗೆ ಬೇಡ. ಅಪ್ಪ ನಿಂದೊಂದ್ಸೆ ನಿನ್ ಬೇಡ ಹೇಳ್ತೀನಿ, ನಿನ್ನ ಕತೆ ಬೇಡ. ಅಜ್ಜ ಅಜ್ಜಿದು ಕತೆ ಅದು ಚೆನ್ನಾಗಿತ್ತು. ಅದು ಸೊಂಟ ನೋವಿದು ಬೇರೆ. ನಮ್ಮ ಮಮ್ಮಿ ಹೇಳ್ತಾರೆ, ನಾನು ಶಾಪಿಂಗ್ ಹೋಗ್ತಿದ್ವಿ ವೆಂಕಿ, ನೀನು ಎಲ್ಲೇ ಇರು ಪ್ರಜ್ಜಿ ಜೊತೆಗೆ. ಅವಾಗ ಪಪ್ಪ ಹೇಳ್ತೆ, ಏ ಸುಮ್ಮನೆ ಇರಪ್ಪ. ಪಪ್ಪ ಎಲ್ಲರಿಗೂ ಬೇಡ 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 ಹಂಗೆಲ್ಲ ಹೇಳ್ತೇನೆ ಇರ್ತಾರೆ. ಎಲ್ಲದಕ್ಕೂ ಬೇಡ 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 ಅಂತ. ಅಮ್ಮ ಮೆಲ್ಲ ಡೋರ್ ತೆಗ್ಗಿ ಗಬ ಗಬ ಹೋಗಿ ನನ್ನ ಕಟ್ಕೊಂಡು ಹೋಗಿ ಪಾನಿಪುರಿ ಎಲ್ಲ ತಿಂದು ಬರ್ತೀವಿ. ನಮ್ಮ ಮಮ್ಮಿ ಸ್ಕೂಟಿ ಓಡಿಸ್ತಾರೆ. ಸ್ಕೂಟಿ ಓಡಿಸ್ತಾರೆ ನಿಮ್ಮ ಮಮ್ಮಿ? ಸ್ಕೂಟಿನೂ ಬೈಕ್ನು. ಹೌದೌದು ಓಡಿಸ್ತಾರೆ ಅವರು. ನಿಮ್ಮ ಡ್ಯಾಡಿ? ಡ್ಯಾಡಿ ಕಾರು ಒಂದೇ ಕಾರು ಮಾತ್ರ ಒಂದೇ ಓಡಿಸೋದು ನಿಮ್ಮ ಡ್ಯಾಡಿ. ಓಯ್ ವೆಂಕಿ, ಓಯ್ ವೆಂಕಿ, ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ. ನೀವು ರಾತ್ರಿ ಹೊತ್ತು ಮೊಬೈಲ್ ಇಟ್ಕೊಂಡು ಏನಕ್ಕೆ ಟ್ಯಾರಿಸ್ಗೆ ಹೋಗೋದು? ಮೊಬೈಲಲ್ಲಿ ಟ್ಯಾರಿಸಲ್ಲಿ ನಿಮ್ಗೆ ಏನು ಕೆಲಸ? ಅಲ್ಲ ಮೊಬೈಲ್ ಅಲ್ಲ, ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿದ್ದೆ. ವಿಡಿಯೋ ಗೇಮ್ಸ್ ಎಲ್ಲ ನೋಡ್ತಾ ಇದ್ದೀನಿ. ಇದು ವರ್ಕು. ನೀವು ಗೇಮ್ಸೇ ಆಡೋದಲ್ವಾ? ಬಟ್ ನಿಮ್ಮ ಫ್ರೆಂಡ್ಸಲ್ಲಿ ಏನಂದರು ಈಗ ವಿನ್ ಆದಮೇಲೆ? ಹಾಂ, ಎಲ್ರಿಗೂ ಖುಷಿಯಾಗಿದೆ. ಎಲ್ರಿಗೂ ಹೇಳ್ತಾರೆ ನಿಮ್ಮ ವೈಫ್ ಚೆನ್ನಾಗಿ ಇದು ಮಾಡ್ತಾರೆ, ಪ್ರೋಗ್ರಾಮ್ ಕೊಡ್ತಿದ್ದಾರೆ, ಟಾಸ್ಕಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಿದ್ರು. ಓಕೆ, ಯಾವ ಗೇಮ್ ಅವ್ರು ಸೋತ್ರು ತುಂಬ ಬೇಜಾರಾಯ್ತು ನಿಮಗೆ? ಅದೇ ಹಾರ ಉಯ್ಯಾಲೆಯಲ್ಲಿ ಸ್ಟಾರ್ಟಿಂಗಲ್ಲಿದ್ದ ಗೇಮ್. ಸೊ ಆ ವೀಕೆ ನೀವು ಡೇಂಜರ್ ಝೋನ್ ಬಂದ ಅನ್ಸುತ್ತೆ? ಹೌದು ಸರ್, ಹೌದು. ಅಂದರೆ ನನಗೆ ಆ್ಯಕ್ಚುಲಿ ಲೋ ಬಿ ಪಿ ಇತ್ತು. ಅದು ನಂಗೆ ಅಲ್ಲಿ ಮೇಲೆ ಹೋದಾಗ ತಲೆ ತಿರುಗಿ ಸ್ಟಾರ್ಟ್ ಆಗೋಯ್ತು. ಅವಳೆ ಅಂದರೆ ಉಯ್ಯಾಲೆಯಲ್ಲಿ ಇದು ಮಾಡೋದಲ್ಲ, ಅಂದರೆ ಆಗೋದಿಲ್ಲ, ತಲೆ ಸುತ್ತು ಬರೋದಲ್ಲ ಉಯ್ಯಾಲೆಲ್ಲ ಅಲ್ಲೇ ಮೇಯ್ನ್. ಅದರಿಂದ ನಾನು ಡೇಂಜರ್ ಝೋನಿಗೆ ಬರ್ಲಿಕ್ಕೆ ಕಾರಣ ಆಗೋಯ್ತು. ಹೌದು, ನಂಗೆ ಅಲ್ಲೇ ತಲೆ ಸುತ್ತಲಿಕ್ಕೆ ಸ್ಟಾರ್ಟ್ ಆಗೋಯ್ತು ಮೇಲೆ ಹೋದಾಗನೇ. ಅದು ನಂಗೆ ಇವಳು ಡೆಲಿವರಿ ಆದಮೇಲೆ ನನಗೆ ಲೋ ಬಿ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. ಅದಕ್ಕೆ ಆ ಗೇಮ್ ತುಂಬ ಟಫ್ ಅನ್ಸೋಯ್ತು ನನಗೆ. ಮತ್ತೆ ಇಡೀ ಸೀಸನಲ್ಲಿ ಅವ್ರು ಯಾವಾಗ ಹತ್ತದ್ದು ನಿಮಗೆ ಬೇಜಾರಾಗಿದೆ? ಅಲ್ಲದು ಡೇಂಜರ್ ಝೋನ್ ಬಂದ್ರು ಹೇಳಿದಾಗ ಕೂಗಿದಲ್ಲ, ಸ್ವಲ್ಪ ಫೀಲ್ ಆಯ್ತು. ಮನೆಯಲ್ಲೂ ಹಿಂಗೆ ಅಳ್ತಿರ್ತಾರ? ಹೌದು, ಅದಾದ ಬಂದಮೇಲೆ ಅಳ್ತಾ ಇದ್ರು. ಅಲ್ಲ, ಬೇರೆ ವಿಚಾರ ಮನೆಯಲ್ಲಿ ಏನಕ್ಕಾದ್ರು ನೀವು ಜೋರಾಗಿ ಬೈದ್ರೆ, ಹೊಡೆದ್ರೆ, ರೊಮ್ಯಾನ್ಸ್ ಮಾಡಿದ್ರೆ ಎಲ್ಲ? ಅಲ್ಲ, ನಾನು ಜೋರಾಗಿ ಬೈದಿದ್ದೇ ಇಲ್ಲ. ಅದು ಗೊತ್ತು, ನೀವು ಬೈಲಿಕ್ಕೆ ಚಾನ್ಸೇ ಇಲ್ಲ. ಅವ್ರು ನಿಮಗೆ ಬೈತಾರಂತೆ? ಹೌದಾ? ಹೌದೌದು, ಬೈತಾರೆ. ಮೈಂಡ್ ವಯಸ್ಸಲ್ಲಿ ನಂಗೆ ಅರ್ಥ ಆಯಿತು ಬೈತಾರೆ ಅಂತ. ಅದು ನಿಮ್ಗೆ ಗೊತ್ತಾಗುತ್ತಲ್ಲ, ಹಾಗೆ ಡೈರೆಕ್ಟಾಗಿ ಹೇಳಿಕ್ಕೆ ಆಗೋದಿಲ್ಲ. ಅಲ್ಲ, ನನಗೆ ಹೆಂಗೆ ಗೊತ್ತಾಗುತ್ತೆ? ಹೆಂಡತಿ ನಿಮ್ದಲ್ವಾ? ನೀವು ಯಾವಾಗಲೂ ಬೈಯಲ್ಲ ಅಲ್ವಾ? ನೀವು ಬೈದ್ರೆ ಹೆಂಗಿರಬೇಕು ಅಂತ ನಾವು ನೋಡಬೇಕು. ನೀವು ಬೈದ್ರೆ ಹೆಂಗೆ ಬೈತೀರಾ ಅಂತ. ಒಂದು ಸಿಚುವೇಶನ್ ಕೊಡ್ತೀನಿ. ನಿಮ್ಮ ಹೆಂಡತಿ ಈಗ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ, ನೀವು ಅವ್ರ ಡ್ರೆಸ್ ತೋರಿಸ್ತಾರೆ, ನೀವು ತೆಗೆದುಕೊಡಲ್ಲ, ನಿಮ್ಗೆ ಆಗಲ್ಲ, ನಾನು ತೆಗೆದುಕೊಡಲ್ಲ ಅಂತ ಅವ್ರು ಟಾರ್ಚರ್ ಮಾಡ್ತಾರೆ. ಆಗ ನೀವು ಹೆಂಗೆ ಬೈತೀರಾ? ಓಯ್, ನಂಗೆ ಆ ಡ್ರೆಸ್ ನೋಡಿ ತುಂಬ ಇಷ್ಟ ಆಯಿತು, ತಗೊಡ್ತೀರಾ ನನಗೆ? ಅಲ್ಲ, ಅದೇನು ಚೆನ್ನಾಗಿ ಕಾಣ್ತಾ ಇಲ್ಲ. ಹಾಗೆ ಯಾಕೆ? ಚೆನ್ನಾಗಿದೆ ನೋಡಿ, ಈ ಕಲರ್ ಚೆನ್ನಾಗಿದೆ. ಯಾವ ಕಲರ್? ಪಿಂಕ್ ಚೆನ್ನಾಗಿದೆ, ಗ್ರೀನ್ ಚೆನ್ನಾಗಿದೆ? ನನಗೆ ಇಷ್ಟ ಆಗಿಲ್ಲ ಅದು. ನೋಡಿ, ಪಿಂಕ್ ತಗೊಳ್ಳಾ? ಬೇಡ, ಚೆನ್ನಾಗಿಲ್ಲ. ಗ್ರೀನ್? ಇಲ್ಲ, ಚೆನ್ನಾಗಿಲ್ಲ ಅದು. ನೋಡಿ, ಬ್ಲ್ಯಾಕ್ ಚೆನ್ನಾಗಿದೆ ನೋಡಿ, ಬ್ಲ್ಯಾಕ್ ಇದು. ಅದು ಚೆನ್ನಾಗಿದೆ. ಇಲ್ಲ, ಬೇಡ ಕಾಣ್ತಿದೆ. ಇಲ್ಲ, ನಂಗೆ ಗ್ರೀನ್. ನಿಮ್ಗೆ ಪಿಂಕ್ ಇಷ್ಟ ಆಯ್ತು, ಗ್ರೀನ್ ಇಷ್ಟ ಆಯ್ತಾ? ಇಲ್ಲ, ಬೇಡ ಅಂದರೆ ಬೇಡ. ಇವ್ರದ್ದು ಬೇಡ, ಧಾರವಾಡ ಬೇಡ. ನಾನು ಜಗಳ ಆಡಬೇಕು, ಬೇಡ, ನನಗೆ ಬೇಡ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಮತ್ತೆ ಅವ್ರು ಆ್ಯಕ್ಟ್ ಮಾಡ್ತೀನಿ. ಓಯ್, ನಂಗೆ ಅದು ಪಿಂಕ್ ಕಲರ್ ಡ್ರೆಸ್ ಬೇಕೀಗ. ಪಿಂಕ್ ಗ್ರೀನ್ ಚೆನ್ನಾಗಿ ಕಾಣಲ್ಲ, ಬೇಡ. ಸರಿ, ಆಗ ಗ್ರೀನ್ ಓಕೆನಾ? ಗ್ರೀನ್ ಇದು ಮೊನ್ನೆ ತೆಗೆದುಕೊಟ್ಟಿಲ್ವಾ? ಒಂಥರ ಗ್ರೀನ್, ಅದು ಲೈಟ್ ಆಗಿತ್ತು ಅಷ್ಟೇ. ಇದು ಸ್ವಲ್ಪ ಡಾರ್ಕ್ ಇದೆ ಗ್ರೀನ್. ಈಗ ಅರ್ಥ ಆಗುತ್ತೆ ಇಲ್ವಾ? ನಿನಗೆ ಭಾಷೆ ಇದೆ ಇಲ್ಲ, ಒಂದ್ಸಲ ಬೇಡ ಅಂದ್ರೆ ಬೇಡ. ಭಾಷೆ ಇರೋದಕ್ಕೆ ನಾನು ಕಲರ್ ಚೂಸ್ ಮಾಡ್ತಾ ಇರತ್ತಾನೆ. ಬೇರೆ ಕಲರ್ ಚೂಸ್ ಮಾಡು. ಸರಿ, ಪಿಂಕ್. ಆಗಲ್ಲಮ್ಮ, ಎಷ್ಟು ಪಿಂಕ್ ಆಗ್ತೇವ? 4 ಪಿಂಕ್ ಆಲ್ರೆಡಿ ಮನೇಲಿದೆ. ಅದು ಲೈಟ್, ಇದು ಡಾರ್ಕ್. ಲೈಟ್ ಡಾರ್ಕ್ ಎಲ್ಲ ಬೇಡ ನನಗೆ. ಡ್ರೆಸ್ಸೇ ಬೇಡ, ಡ್ರೆಸ್ಸೇ ತೆಗೆದುಕೊಡಲ್ಲ. ನನಗೇನು ಮಾಡ್ತೇನೆ ನೀನು? ಆಗ ನಾನು ಹಂಗೆ ಹೋಗ್ಲಾ ಹಾಗಾದ್ರೆ? ಹಿಂಗೆ ತಗೊಡ್ತಿರೋದಾನೆ ಈಗ? ಅಷ್ಟು ಕಾಸ್ಟ್ ಇದಲ್ಲ, ಬೇಡ. ಮುಂಚೂರು ಕಡಿಮೆ ತಗೋ.
ಆಯಿತು, ಅಲ್ಲಿ ಡಿಸ್ಕೌಂಟ್ ಮಾಡ್ತಾರೆ ತಾನೇ ಅದರಲ್ಲೇ? ಎಷ್ಟು ಡಿಸ್ಕೌಂಟ್ ಮಾಡ್ತಾರೆ? ಆಯ್ತು, ಇಷ್ಟು ಬಾಯ್ ಬಿಡಿತಾರಲ್ಲ, ನೀವೇ ಡಿಸ್ಕೌಂಟ್ ಮಾಡಿಸಿ ಹಾಗಾದ್ರೆ. ನನ್ನ ಅಪ್ಪನ ಅಂಗಡಿ ಅದು, ಡಿಸ್ಕೌಂಟ್ ಮಾಡ್ಲಿಕ್ಕೆ ಅಷ್ಟು ಅನ್ಕೊಳ್ಳೋದ್ರೆ ಏನು ತಪ್ಪಿದೆ? ನನ್ನ ಬಾಯಲ್ಲಿ ಬರ್ತಾ ಸುಮ್ಮನೆ ಜಗಳ ಆಡ್ಬಿಡ ಅಂಗಡಿಯಲ್ಲಿ, ಎಲ್ಲರೂ ನೋಡ್ತಿದ್ದಾರೆ ಇಲ್ಲಿ. ನೋಡ್ಲಿ ಬಿಡಿ, ನೋಡಿದಾಗ ಇನ್ನೂ ಖುಷಿ ಆಗುತ್ತೆ. ಓ ಎಷ್ಟು ಚೆನ್ನಾಗಿದ್ದಾರೆ ಗಂಡ ಹೆಂಡ್ತಿರು ಅಂತ ಅನ್ಕೊಳ್ತಾರೆ. ಇದು ಚೆನ್ನಾಗಿರೋದಾ ಈ ತರ? ಸೊ ಈ ತರ ಜಗಳ ಆಡ್ಬೇಕು. ಹೊಡೆದ್ರು ಪರವಾಗಿಲ್ಲ, ಒಂದು ಕಾಪಳಕ್ಕೆ ಸ್ಲಾಟ್ ರಬಕ್ ಅಂತ ಹೊಡೆದು ಬಿಡಿ. ಅಲ್ಲ, ನಾವು ಆ ಥರ ಜಗಳ ಆಡಿಲ್ಲ. ಆಡಿಲ್ವಾ? ನಮ್ಮನ್ನು ನೋಡಿ ಶಾಕ್ ಆಯಿತು. ಬಟ್ ಕಂಗ್ರ್ಯಾಚುಲೇಷನ್ ಹೇಳ್ಬೋದು, ನೀನು ಒಳ್ಳೆ ಯಜಮಾನ್ರು ಸಿಕ್ಕಿದ್ದಾರೆ. ತುಂಬ ಪಾಪ, ತುಂಬ ಸಾಧು, ಸ್ಮೈಲಿ ಬಾಯ್. ಏನು ಹೇಳಿದ್ರು? ಹೌದೌದೌದು, ಏನೇ ಬೈದ್ರು. ಅಲ್ಲ, ಮುಖದಲ್ಲಿ ಯಾವಾಗಲೂ ನಗು ಇರಬೇಕಲ್ಲ. ಹೌದು, ಈ ರೇಂಜಿಗೆ ನಾವು ಇರಬೇಕು ಬೇಕು. ಸೈಲೆಂಟ್ ಕಿಲ್ಲರ್ ಪಾಪ. ಅಂದ್ರೆ ನನಗೆ ಅರ್ಥ ಆಯ್ತು, ಅವ್ರದ್ದು ಮಾತು ಕಮ್ಮಿ, ಕೆಲಸ ಜಾಸ್ತಿ ಅಲ್ವಾ? ತುಂಬ ನೈಟ್ ಶಿಫ್ಟ್ ಮಾಡ್ತೀರ ಅನ್ಸುತ್ತೆ ನೀವು, ಅಂದರೆ ನೈಟ್ ಎಲ್ಲ ವರ್ಕ್ ಇರುತ್ತಲ್ವಾ? ಇಲ್ಲ, ಆ ಥರ ಏನಿಲ್ಲ, ಜಾಸ್ತಿ ಒಂದು 12-12:30 ತನಕ. ಒಂಚೂರು ನಾಚಿಕೆ ಜಾಸ್ತಿ ಅವ್ರಿಗೆ ಅಲ್ವಾ? ಜಾಸ್ತಿನೇ. ನಿಮ್ದು ಕ್ಯಾಂಡಲ್ ಲೈಟ್ ಡಿನ್ನರ್ ಆಯ್ತಲ್ವಾ? ಸೊ ಈಗ ಆ ಥರ ಹಳೆ ನೆನಪೇನತ್ತಿದ್ದೆ ನಿಮಗೆ? ಅದೇ ಬೋಟ್ ಹೌಸಲ್ಲಿ ಕೇರಳದಲ್ಲಿ ಮಾಡಿದ್ವಿ. ಹೋಗಿದ್ದು ಬೋಟ್ ಹೌಸಲ್ಲಿ. ಆ್ಯಕ್ಚುಲಿ ಆ್ಯನಿವರ್ಸರಿಗೆ ಹೋಗಿದ್ದು, ಹನಿಮನಿಗೆ ಹೋಗ್ಬೇಕು ಅಂತ ಇತ್ತು, ಆಗಲಿಲ್ಲ. ಆಮೇಲೆ ಮನೆಗೆ ಹೋಗಿದ್ವಿ, ಊಟಿಗೆ ಹೋಗಿದ್ದು ಅಷ್ಟೇ. ಬಟ್ ಬೋಟ್ ಹೌಸ್ಗೆ ಹೋಗ್ಬೇಕು ಅಂತ ಇತ್ತು ಆ್ಯಕ್ಚುಲಿ. ಅಷ್ಟೊತ್ತಿಗೆ ಅವ್ರು ಹೇಳಿದ್ರು ಸರಿ ನೆಕ್ಸ್ಟ್ ನೋಡೋಣ ಹೇಳಿ ಒಂದು ಮಗು ಸಹ ಆಯಿತು. ಮಗು ಜೊತೆಗೆ ನಾವು ಬೋಟ್ ಹೌಸಿಗೆ ಹೋದೋ. ಓಹ್, ಅದಕ್ಕಿಂತ ಮುಂಚೆ ಊಟಿಗೆ ಹೋಗಿದ್ದೀರಾ? ಊಟಿಲಿ ಎಷ್ಟು ದಿನ ಇದ್ರಿ? 3 ದಿವಸ. 3 ದಿವಸ ಇದ್ರ. ಈಗ ಸೆಟ್ಟಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದ್ವಿ ಅಲ್ವಾ? ಸೊ ಹಾಗೆ ಏನು ಅನ್ನಿಸ್ತು ನಿಮಗೆ? ಒಂಥರ ಒಂದು ಒಳ್ಳೆ ಮೂಮೆಂಟ್ ಅದು ಆ್ಯಕ್ಚುಲಿ ಅಲ್ವಾ? ಅಂದರೆ ನಾವು ಆ ಥರ ಮಾಡಿರಲಿಲ್ಲ ಫಸ್ಟ್ ಟೈಮು, ಅದಕ್ಕೆ ಸಿರಿಗನ್ನಡಕ್ಕೆ ಧನ್ಯವಾದ ಹೇಳ್ತೀನಿ ಅದಕ್ಕೆ. ಈಗ ನಮ್ಮ ಶೂಟಿಂಗ್ ನಡೀತಿದ್ದು ಬೆಂಗಳೂರಲ್ಲಿ, ನಿಮ್ಮ ಮನೆ ಇರೋದು ಮೈಸೂರಲ್ಲಿ. ಸೊ ಶೂಟಿಂಗ್ ಇದ್ದಾಗ ಮೈಸೂರಿಂದ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಬರಬೇಕು. ಸೊ ಈ ಟಾಸ್ಕ್ ತಮಾಷೆನೆಲ್ಲ. ನಿಮಗೆ ವರ್ಕ್ ಇರುತ್ತೆ, ನೀವು ಬ್ಯುಸಿ ಇರ್ತೀರ, ಆ ಮಧ್ಯದಲ್ಲೂ ಫ್ರೀ ಮಾಡಿಕೊಂಡು ಇವ್ರನ್ನ ಕರ್ಕೊಂಡು ಹೋಗೋದು, ಕರ್ಕೊಬರೋದು. ಸೊ ಎಷ್ಟು ನಿಮ್ಮ ಸ್ಯಾಕ್ರಿಫೈಸೇಷನ್ ಎಷ್ಟಿತ್ತು? ಅದೇ ಅದೊಂದು ದೊಡ್ಡ ಟಾಸ್ಕೇ ಆಗಿತ್ತು ನಮಗೆ. ಇಲ್ಲಿಂದ ಬೆಂಗಳೂರಿಗೆ ಬರೋದು, ಮತ್ತು ಟೈಮ್ ಮ್ಯಾನೇಜ್ ಮಾಡೋದು. ಕೆಲವು ಸಲ ನಾನು ಬರ್ತಿದ್ದೆ, ಕೆಲವು ಸಲ ಬಾಮೈದನ್ನು ಕಳಿಸಿ ಅವ್ರು ಬರ್ತಿದ್ರು. ಸೊ ಇಬ್ಬರು ಕೋಆರ್ಡಿನೇಟ್ ಮಾಡಿ ಮಾಡ್ತಾಯಿದ್ವಿ. ಅದೇ ಅಲ್ಲಿ ಹೋಗಿ ಅದನ್ನು ಸೋದರ ಮಾವನ ಮನೆಯಲ್ಲಿದ್ವಿ ನಾವು ಸ್ಟೇ ಮಾಡೋದು ಬೆಂಗಳೂರಲ್ಲಿ. ಓಕೆ, ಇದು ಮಾಡಿ ಬರ್ತಿದ್ವಿ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದೇ ಅದೊಂದು ದೊಡ್ಡ ಒಂದು ಸಾಹಸ. ಅಂದರೆ ಇಲ್ಲಿಂದ ಕೆಲವೊಮ್ಮೆ ಸಂಜೆ ಹೊರಡ್ತಾ ಇದ್ವಿ ಆಫೀಸ್ ಬಿಟ್ಟು, ಅಥವಾ ಅವರು ಸ್ಕೂಲಿಗೆ ಮಧ್ಯಾಹ್ನ ತನಕ ಕ್ಲಾಸ್ ಮಾಡಿ ನಂತರ ಹೊರಟು ಅಲ್ಲಿ ರೀಚ್ ಆಗ್ತಿದ್ವಿ. ಅದೇ ಥರ ಅಲ್ಲಿಂದ ಶೂಟಿಂಗ್ ಮುಗಿದ ಮೇಲೆ ನೈಟ್ ಹೊರಡ್ತಿದ್ವಿ. ಇಲ್ಲಿ ಬರುವಾಗ ಮಾರ್ನಿಂಗ್ 2 ಗಂಟೆ 3 ಗಂಟೆ ರಾತ್ರಿ ಆಗ್ತಿತ್ತು. ಅದೇ ಒಂದು ಸಲ ಬಂದಾಗ ಕಾರ್ ಕೆಟ್ಟು ಹೋಗಿ ಪ್ರಾಬ್ಲಮ್ ಆಯ್ತು ನಮಗೆ. ಅಲ್ಲೇ ಮಂಡ್ಯದಲ್ಲಿ ಮಧ್ಯರಾತ್ರಿ 2 ಗಂಟೆಗೆ ಕಾರ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಅಲ್ಲಿ ಗಾಡಿಯನ್ನು ಸ್ಟಾಪ್ ಮಾಡಿ ಇನ್ನೊಂದು ಟ್ಯಾಕ್ಸಿ ಬುಕ್ ಮಾಡಿ ಅದರಲ್ಲಿ ಮೈಸೂರು ರೀಚ್ ಆಗಿದ್ವಿ ನಾವು. ಹೌದಾ? ಶೂಟಿಂಗ್ ಮುಗಿಸಿ ಬಂದು ನೆಕ್ಸ್ಟ್ ಡೇ ಏನು ರೆಸ್ಟ್ ಮಾಡ್ತಿರಲ್ಲ. ಅವರು ಮಗು ಸ್ಕೂಲಿಗೆ ಹೋಗ್ತಾಯಿದ್ಲು, ಇವಳು ಪದ್ಮಶ್ರೀನೂ ಸ್ಕೂಲಿಗೆ ಹೋಗ್ತಾಯಿದ್ಲು, ವರ್ಕಿಗೆ ಹೋಗ್ತಾಯಿದ್ರು. ಸೊ ಅದೊಂದು ದೊಡ್ಡ ಸಾಹಸ ಮಾಡಿದ್ದೀವಿ ನಾವು. ತುಂಬ ಕಷ್ಟಪಟ್ಟಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ಹಾಗೆ ಅಂದರೆ ಸಿರಿ ಸೂಪರ್ ಮಾಮ್ ಹೇಳೋಕ್ಕೆ ಬೇಕಾದ ಎಲ್ಲ ಕ್ವಾಲಿಟೀಸು ಇತ್ತು, ಅದೇ ಥರ ನಡ್ಕೊಂಡಿದ್ದಾಳೆ ಅವಳು. ಸೊ ಹಾಗಾದರೆ ಫಸ್ಟ್ ಟೈಮ್ ನಿಮ್ಮ ಮಗಳನ್ನ ಆನ್ ಸ್ಕ್ರೀನ್ ಟಿ ವಿಯಲ್ಲಿ ನೋಡ್ತಿರೋದು. ನೀವು ಅಂದ್ಕೊಂಡಿದ್ರಾ ಅವಳು ಸೆಲೆಕ್ಟ್ ಆಗ್ತಾಳೆ, ಅವಳು ಪರ್ಫಾರ್ಮ್ ಮಾಡ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ, ಮಾತಾಡ್ತಾಳೆ, ಇಷ್ಟೆಲ್ಲ ಅಂದರೆ ಆ ಖುಷಿ ನಿಮ್ಗೆ ಹೆಂಗಿತ್ತು ಆಗ? ಅದನ್ನು ಹೇಳಲಿಕ್ಕಾಗೋದಿಲ್ಲ. ಅಂದರೆ ಅದೊಂದು ಒಂದು ಒಳ್ಳೆ ಫೀಲಿಂಗ್ ನಮಗೆ. ಅದು ನೋಡುವಾಗ ಭಾರಿ ಒಂಥರ ಖುಷಿ ಆಗ್ತಿತ್ತು ನಮಗೆ. ಅಂದರೆ ನನ್ನ ಮಗಳು ಪರ್ಫಾರ್ಮ್ ಮಾಡ್ತಾಳೆ, ಹೆಂಡತಿ ಪರ್ಫಾರ್ಮ್ ಮಾಡ್ತಾಳೆ, ಅದನ್ನು ನೋಡುವಾಗ ಒಂಥರ ಫೀಲಿಂಗ್, ಅದನ್ನು ಹೇಳಲಿಕ್ಕೆ ಪದಗಳೇ ಬರೋದಿಲ್ಲ. ಸೊ ಶೂಟಿಂಗ್ ಇದ್ದಾಗ ಸಪೋರ್ಟ್ ಮಾಡಲಿಕ್ಕೆ ನಿಮ್ಮ ತಮ್ಮ ಬರ್ತಿದ್ರು. ಸೊ ನಿಮ್ಮ ಅಕ್ಕ ತಮ್ಮನ ಬಾಂಡಿಂಗ್ ಹೆಂಗಿದೆ? ನನಗೆ ಒಂದೊಂಥರ ಲೈಕ್ ಬ್ಯಾಕ್ ಬೋನ್ ಇದ್ದಂಗೆ ನನಗೆ ಯಾವತ್ತು. ನನ್ನೊಂದು ರೈಟ್ ಹ್ಯಾಂಡ್ ಅಂತಲೇ ಹೇಳ್ಬೋದು. ನನ್ನ ಪ್ರತಿಯೊಂದು ಖುಷಿ ಆಗಿರ್ಬೋದು, ನಗು ಆಗಲಿ, ಅವನೇ. ನಾನು ಏನೋ ಡಿಸಿಷನ್ ತೊಗೊಳ್ಬೇಕಾದ್ರೆ ಫಸ್ಟ್ ಅವನ ಹತ್ರ ನಾನು ಆ್ಯಕ್ಚುಲಿ ಕೇಳೋದು. ಏನು ಬೇಕಾದರೂ ಅವ್ನಿಗೊಂದ್ಸಲ ಲೈಕ್ ಅವ್ನು ಇಲ್ಲದಿದ್ರು ಸಹ ಅಷ್ಟೇ, ಒಂದು ಕಾಲ್ ಮಾಡಿಬಿಟ್ಟ ತಕ್ಷಣ ಅಷ್ಟೇ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳುವಂಥ ಸಜೆಷನ್ ಕೊಡೋದಾಗ್ಬೋದು. ಅಥವಾ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತೇಳಿ ನನ್ನ ವಾಯ್ಸೇ ಚೇಂಜ್ ಆಯಿತು ಅಂದ ತಕ್ಷಣ ಅವ್ನು ಎಲ್ಲಿದ್ದರೂ ಓಡಿ ಬಂದುಬಿಡ್ತಾನೆ. ಸೊ ಅಂಥ ಒಂದು ಬಾಂಡಿಂಗ್ ನನಗೂ ಅವನಿಗೂ ಅಲ್ಲಿ ಇದೆ. ಸೊ ಅವನೇ ನನಗೆಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಸೊ ಚಿಕ್ಕ ವಯಸ್ಸಲ್ಲಿ ಹೇಗಂತ ಹೇಳಿದ್ರೆ, ನಾನು ಉಜ್ರೆಯಲ್ಲಿ ಕಲ್ತಿದ್ದು ಆ್ಯಕ್ಚುಲಿ. ಇವನು ಊರಲ್ಲಿರುವಾಗ ನನಗೂ ಅವನಿಗೂ ಎಷ್ಟೋ 8 years ಡಿಫ್ರೆನ್ಸ್ ಇದೆ. ಸೊ ಇನ್ನೊಂದು ಚಿಕ್ಕವನು ಅಂತ ನಮ್ಗೆ ಇನ್ನೂ ಅವನು ಮಗು ಥರನೇ ನಮ್ಗೆ ಫೀಲ್ ಆ್ಯಕ್ಚುಲಿ. ಸೊ ನಾವು ಉಜ್ರೆಗೆ ಹೋಗೋ ಟೈಮಲ್ಲಿ ನಮ್ಮ ಮೆಸ್ಸಲ್ಲಿ ಹಾಸ್ಟೆಲಲ್ಲಿ ಇದ್ದಿದ್ದು ನಾನು ಆ್ಯಕ್ಚುಲಿ.
ಅಲ್ಲಿ ಹೋಗೋ ಟೈಮಲ್ಲಿ ಇವನೇನು ಮಾಡ್ತಿದ್ದ, ಪೂಜೆಗೆಲ್ಲ ಹೋಗ್ಬಿಟ್ಟು ಅಲ್ಲಿಂದ ಅವನಿಗೆ ದಕ್ಷಿಣೆ ಕೊಡ್ತಾರೆ ಅಲ್ಲಿ, ಅಂದರೆ ಈ ತಟ್ಟೆಗೆ ತೀರ್ಥ ಎಲ್ಲ ಕೊಡುವಾಗ ಒಂದು 10 ರೂಪಾಯಿ ಹಾಕುವಂಥದ್ದಲ್ಲ, ಅದನ್ನೆಲ್ಲ ಕೂಡಿಸಿ ನಾನು ಉಜ್ರೆಯಿಂದ ಬರೋ ಟೈಮಿಗೆ ಅದನ್ನ ಅಟ್ಲೀಸ್ಟ್ ಒಂದು 500 ಆದರೂ ಮಾಡಿಸಿ ಅವ್ನಿಗೆ ಬೇಕಾ ಏನು ಸಹ ತಗೊಳ್ತಾ ಇರಲಿಲ್ಲ ಅವನು. ಎಲ್ಲ ಪಾಕೆಟ್ ಮನಿ ಇಟ್ಟು ಅಷ್ಟು ಅಮ್ಮ ಕೇಳಿದೆ, ಎಲ್ಲೋ ನಿನ್ನ ಪಾಕೆಟ್ ಮನಿ ಅಂತ ಕೇಳಿದ್ರೆ ಇದೇ ಅಮ್ಮ ಅದೇನೋ ಖರ್ಚಾಯಿತು ಸುಮ್ಮನಿರು ನೀನು ಅಂತ ಅಮ್ಮನ ಬಾಯಿ ಮುಚ್ತಾ ಇದ್ದ. ಆಮೇಲೆ ನಾನು ಬಂದ ತಕ್ಷಣ ನಾನು ಮೆಸ್ಸಿಗೆ ವಾಪಸ್ ಹೋಗೋ ಟೈಮಲ್ಲಿ ಅದನ್ನೆಲ್ಲ ಕೂಡಿಸಿ ನನ್ನ ಕೈ ಕೊಡ್ತಾ ಇದ್ದ. ಸೊ ಆ ಒಂದು ಚಿಕ್ಕ ವಯಸ್ಸಲ್ಲಿ ಇದ್ದಂಥ ಒಂದು ಬುದ್ಧಿ, ಆ್ಯಕ್ಚುಲಿ ಅರೌಂಡ್ ಅವನಿಗೆ 15 ಏಜ್ ಇರ್ಬೋದು ಅಷ್ಟೇ. ಆಗ್ಲಿಂದನೇ ನಮ್ಮಿಬ್ಬರು ಬಾಂಡಿಂಗ್ ಅಷ್ಟು ಚೆನ್ನಾಗಿತ್ತು. ಅಂದರೆ ನನಗೇನೋ ಒಂದು ಕೊಡುವಂಥದ್ದಾಗೋ ತೆಗೆದುಕೊಡೋದಾಗಲಿ, ನನಗೆ ಆಗಾಗ ಸರ್ಪ್ರೈಸ್ ಕೊಡೋದಾಗಲಿ, ಇದನ್ನೆಲ್ಲ ತುಂಬ ಮಾಡ್ತಾಯಿದ್ದೆ. ಅದು ಈಗಲೂ ಸಹ ಅದೇ ಬಾಂಡಿಂಗ್ ನಮ್ಮಲ್ಲಿದೆ, ನಮ್ಮಿಬ್ಬರ ಮಧ್ಯೆಯಲ್ಲಿದೆ. ಈಗಲೂ ಅವನನ್ನು ಹೊರಗಡೆ ಕಳಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಅವನು ಈಗ PG ಮಾಡ್ಕೊಂಡಿರ್ತೀನಿ ಅಕ್ಕ ನಾನು ಅಂತೆಲ್ಲ ಹೇಳ್ತಾನೆ. ಬೇಡ ನೀನು ನಮ್ಮ ಮನೇಲೇ ಇರು ಅಂತ ಹೇಳ್ತಿದ್ದೀನಿ. ಪುನಃ ಅಷ್ಟೇ ನಾವು ಈಗ ಮನೆ ಕಟ್ಟಬೇಕಾದ್ರೆ ಅವನಿಗೂ ಒಂದು ಸಪ್ರೇಟಾಗಿ, ಅವನು ಮದುವೆ ಆದರೂ ನಮ್ಮ ಜೊತೆನೇ ಇರಬೇಕು ಅಂತಲೂ ಎಲ್ಲ ಪ್ಲ್ಯಾನಿಂಗ್ ನಮ್ದು ಮಾಡ್ಕೊಂಡಿದ್ದೀವಿ ನಾವಿಬ್ಬರು ಆ್ಯಕ್ಚುಲಿ. ಸೊ ಈಗ ತಮ್ಮನ ಮತ್ತು ಅಕ್ಕಂದು ಬಾಂಡಿಂಗ್ ಆಯಿತು, ಈಗ ಭಾವ ಮತ್ತು ಬಾಮೈದಂದು ಬಾಂಡಿಂಗ್ ಹೆಂಗಿದೆ? ಅವರಿಬ್ರು ಆ್ಯಕ್ಚುಲಿ ಇವ್ರು ಸೈಲೆಂಟ್, ಅವ್ನು ಆ್ಯಕ್ಚುಲಿ ಮಾತಾಡ್ತಾನೆ ಇರ್ತಾನೆ ಏನೇನು. ಇವರಿಷ್ಟೇ ಅಂದರೆ ಇವ್ರು ಜಾಸ್ತಿ ಏನು ಮಾತಾಡಿದ್ರೆ ಲೈಕ್ ಅವರು ಬಿಸ್ನೆಸ್ ಫೀಲ್ಡ್ ಅಂಥದ್ದು ಮಾತಾಡ್ತಾರೆ ಜಾಸ್ತಿ ಅವನ ಜೊತೆಗೆ. ಅವನೇನೋ ಒಂದು ಫನ್ನಾಗಿ ಮಾತಾಡ್ಲಿಕ್ಕೆ ಹೋಗ್ತಾನೆ, ಇವರೆಲ್ಲ ಫುಲ್ ಲೈಕ್ ಬಿಸ್ನೆಸ್, ನೀ ಹಂಗೆ ಮಾಡ್ಬೇಡ್ಕೊಳೋ ಬಿಸ್ನೆಸ್ಸಲ್ಲಿ ಈ ಥರ ಮುಂದೆ ಮಾಡ್ಕೋ ಆ ಥರ ಲೈಕ್ ಬಿಸ್ನೆಸ್ ಮೈಂಡಲ್ಲೇ ಮಾತಾಡ್ತಾರೆ ಸ್ವಲ್ಪ. ಸೊ ಇವನೇನೋ ಒಂದು ಮೂವಿದೇನಾದ್ರು ತೋರಿಸ್ಲಿಕ್ಕೆ ಏನೋ ಬಂದರೆ, ನೋಡು ಇದೊಂದು ಹೊಸ ಪ್ಲ್ಯಾನ್ ಇದೆ ಇದನ್ನ ನೋಡು ಅಂತ. ಸೊ ಅವರಿಬ್ರು ಬಾಂಡಿಂಗ್ ಹೆಂಗೆ ಅಂತ ಹೇಳಿದ್ರೆ ಒಂದು ಫನ್ನು ಇದೆ ಅಲ್ಲಿ, ಒಂಥರ ಸೀರಿಯಸ್ನೆಸ್ಸು, ಎರಡು ಥರನೂ ಬಾಂಡಿಂಗ್ ಅವರಿಬ್ಬರು ಮಧ್ಯದಲ್ಲಿ ಇದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಬ್ಬರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಲೈಕ್ ಯಾವುದೋ ಒಂದು ಶೇರಿಂಗ್ ಅಷ್ಟೇ, ಇವ್ರ ಶರ್ಟ್ ಅವನು ಹಾಕ್ತಾರೆ, ಲೈಕ್ ಅವ್ನ ಶರ್ಟ್ಸ್ ಹಾಗೆ ಆ ಥರ ಎಲ್ಲ ಥರ ಶೇರಿಂಗ್ ಎಲ್ಲ ಇದೆ. ಇವರು ಅಷ್ಟೇ ಯಾವ ಥರ ಅವನ್ನ ಒಂಥರ ಬಾಮ ಇದೆ ಅಂತ ಅಂದ್ಕೊಳ್ಳಿಲ್ಲ, ಅವ್ನು ಸ್ವಂತ ತಮ್ಮ ಅಂತಾರನೇ ಅವರು ಸಟ್ರೆ. ಅವ್ರಿಗೂ ಸ್ವಂತ ತಮ್ಮ ಇದ್ದಾರೆ ವೇದೇಶ್ ಅಂತ, ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೋ ಹಾಗೂ ಅವನು ಸಹ ಹಂಗೇ ಟ್ರೀಟ್ ಮಾಡ್ತಿದ್ದಾರೆ, ಈಕ್ವಲಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ನಿಮ್ಮ ತಮ್ಮ ಬಂದಿದ್ದಾರೆ, ತಮ್ಮನ ಒಂಚೂರು ಕರಿತೀರಾ? ಪಚ್ಚಿ ಬಲ. ಓಕೆ, ಈಗ ಬಂದಿರೋರು ಬೇರೆ ಯಾರು ಅಲ್ಲ, ನಮ್ಮ ಪದ್ಮಕ್ಕನ ಬ್ಯಾಕ್ ಬೋನ್ ಪ್ರಜ್ವಲ್ ಅಂತ. ಸೊ ಪ್ರಜ್ವಲ್ ನಮಸ್ಕಾರ. ನಮಸ್ತೆ. ಸೊ ಹೆಂಗಾಯ್ತು ಜರ್ನಿ? ಸೊ ಜರ್ನಿಯಲ್ಲಿ ನೀವು ಒಬ್ಬರು ಪಾರ್ಟಿಸಿಪೇಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಯಾಕಂದರೆ ನಿಮ್ಮ ಅಕ್ಕನ ಜೊತೆನೇ ಬರ್ತಿದ್ರಿ, ನಿಮ್ಮ ಅಕ್ಕನಿಗೆ ಪ್ರತಿಯೊಂದು ವಿಷಯ ಸಪೋರ್ಟ್ ಮಾಡ್ತಿದ್ರಿ. ಸೊ ವಿನ್ ಆದರು, ಎಷ್ಟು ಖುಷಿ ಆಯ್ತು ನಿಮಗೆ? ವಿನ್ ಆಗಿ ತುಂಬ ಖುಷಿ ಆಯಿತು. ಸೆಕೆಂಡ್ ಪ್ರೈಸ್ ಬಂದಿದ್ದಾಳೆ, ಡಿಸರ್ವ್ ಮಾಡಿದ್ದಾಳೆ ಅವಳು. ತುಂಬ ಕಷ್ಟಪಟ್ಟಿದ್ದಾಳೆ, ಫಸ್ಟ್ ಆಡಿಷನಿಂದ ಹಿಡಿದು ಲಾಸ್ಟ್ ಫೈನಲ್ ಡೇವರೆಗೂ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾಳೆ. ಪ್ರತಿದಿನ 2 ಮ್ಯಾನೇಜ್ ಮಾಡಬೇಕಿತ್ತು. ಅವಳು ಪ್ರತಿದಿನ ಹೇಳ್ತಿದ್ಲು ತುಂಬ ಕಷ್ಟ ಆಗ್ತಾ ಉಂಟು ಅಂದರೆ. ಅವಳಿಗೆ ಕಷ್ಟ ಅಂತ ಹೇಳೋದು ಅಲ್ಲಿ ಹೋಗಿ ಚಂದ ಆಡಿ ಬರ್ತಾಳೆ, ಇಲ್ಲಿ ಬಂದು ಪುನಃ ನೆಕ್ಸ್ಟ್ ಡೇ ಆವಾಗಲೇ ಹೇಳ್ದಾಗೆ midnight 3 o'clock 4 o'clock ರೀಚ್ ಆಗ್ತಿದ್ವಿ. ಪುನಃ 7 o'clock ಎದ್ಬಿಟ್ಟು ಪುನಃ ಸ್ಕೂಲಿಗೆ ಹೋಗ್ತಾ ಇದ್ಲು. ಅದೊಂದು ತುಂಬ ಪ್ರಾಬ್ಲಮ್ ಆಗ್ತಾಯಿದ್ಲು. ಅಲ್ಲಿ ಪೋರ್ಷನ್ಸ್ ಮುಗಿಸ್ಬೇಕಿತ್ತು. ಮತ್ತು ಅವಳು ಕಂಟಿನ್ಯೂಸ್, ಅವಳಿಗೆ ಕಂಟಿನ್ಯೂಸ್ ಕ್ಲಾಸ್ ಹೇಗೆ ಅಂತಂದರೆ 6 to 7 hours ನಿಂತ್ಕೊಂಡೇ ಪಾಠ ಮಾಡಬೇಕು. ಸೊ ಮೆಂಟಲಿ ತುಂಬ ಸ್ಟ್ರೆಸ್ ಆಗಿತ್ತು ಅವಳಿಗೆ. ಅದು ಬಿಟ್ಟು ಜರ್ನಿ ತುಂಬ ಅದ್ಭುತವಾಗಿತ್ತು. ನನಗೆ ಅಂತ ಅಲ್ಲ, ಅಲ್ಲಿದ್ದ ಪಾರ್ಟಿಸಿಪೆಂಟ್ಸ್ ಅಷ್ಟೇ. ಅಕ್ಕನ ಜೊತೆ ಎಷ್ಟು ಕ್ಲೋಸ್ ಇದ್ರು ನನ್ನ ಜೊತೆ ಅಷ್ಟು ಕ್ಲೋಸ್ ಇದ್ರು ಎಲ್ಲ ಪಾರ್ಟಿಸಿಪೆಂಟ್ಸ್ ಅಷ್ಟೇ. ಇದನ್ನು ನೋಡೇ ಇಲ್ಲ. ಹೇಮ ಜಾಸ್ತಿ ಕ್ಲೋಸ್ ಇದೆ. ಓ ಹೇಮ ಅಂದ್ರೆ ನೀವು ಓಪನ್ ಆಗಿ ಮಾತಾಡ್ತೀರಂತ ಆಯ್ತು. ಹೇಮ ಅವರಾಗಿರ್ಬೋದು, ಚೈತ್ರ ಅಕ್ಕ. ಅಲ್ಲ, ಚೈತ್ರ ಅಕ್ಕ ಗೊತ್ತಾಯ್ತು. ಈಗ ಚೈತ್ರನಿಗೆ ಅಕ್ಕ ಅಂದ್ರು, ಹೇಮರಿಗೆ ಅಕ್ಕ ಹೇಳಿಲ್ಲ, ಬರೀ ಹೇಮ ಹೇಳಿದ್ರಿ. ಹೇಮ ಫಸ್ಟ್ ನಾನು ಬಂದ ತಕ್ಷಣ ಫಸ್ಟ್ ಹೇಳಿದ್ರು ಪ್ರಜ್ವಲ್ ಬಂದ. ಓ ಹೇಮ, ಇಸ್ ಇಸ್ ಟ್ರೂ? ಎಲ್ಲರೂ ತುಂಬ ಕ್ಲೋಸ್ ಇದ್ದರು. ಹಾಗೆ ಜರ್ನಿ 3 months ಹೋಗಿದ್ದು ಗೊತ್ತೇ ಆಗಿಲ್ಲ. ಎವ್ರಿ ಮೊಮೆಂಟ್ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಖುಷಿ ಆಯಿತು. ಮುಗೀತಲ್ಲ ಅಂತ ಒಂದು ಬೇಜಾರಿದೆ, ಬಟ್ ಅದೇ ಡಿಸರ್ವಿಂಗ್ ಪ್ಲೇಸಲ್ಲಿ ಇದ್ದಾಳೆ ಅಕ್ಕ. ಈಗ ಕಾರುಣ್ಯ ನಿಮ್ಮನ್ನ ಪ್ರೀತಿಯಿಂದ ಪಜ್ಜು ಬಲ ಅಂತ ಕರೀತಾರೆ, ನೀವೇನು ಕರಿತೀರಾ? ನಾನು ಅವಳನ್ನ ಚುಂಡ ಅಂತಾನೆ ಕರೆಯೋದು. ಚುಂಡ ಅಂತ ಕರಿತೀನಿ. ಚುಂಡ ಅದು ಯಾಕೆ ಬಂತು ಅಂತ ಗೊತ್ತಿಲ್ಲ, ಬಟ್ ಚುಂಡ, ಲೂಟಿ ಅಂತ ಕರಿತೀನಿ. ಲೂಟಿ ಅಂತ ಹೇಳಿದ್ರೆ ತರ್ಲೆ ಅಂತ ತುಳುವಲ್ಲಿ, ಹಾಗೆ ಲೂಟಿ ಅಂತಾನು ಕರಿತೀನಿ. ಅವಳಿಗೆ ಖುಷಿ ಆಗುತ್ತೆ. ಬಂಜಿ ಬಾಲೆ ಅಂತ ಕರಿತೀನಿ. ಬಂಜಿ ಬಾಲೆ ಅದೇ, ನಾನು ತುಂಬಾ ದಪ್ಪ ಇದ್ದೆ ಆಗ. ಅವಳು ನನ್ನ ಹೊಟ್ಟೆ ನೋಡ್ಬಿಟ್ಟು, ನನ್ನ ಹೊಟ್ಟೆ ತುಂಬಾ ದಪ್ಪ ಇತ್ತು ಆಗ, ಅವಳು ನನ್ನ ಬಂಜಿ ಅಂತ ಕರಿತಾ ಇದ್ಲು. ಹಾಗೆ ಆಮೇಲೆ ನಾನು ಸಣ್ಣ ಆದೆ, ಅವಳು ಸ್ವಲ್ಪ ಗುಂಡು ಆಗ್ತಾ ಬಂದ್ಲು. ಅದಕ್ಕೆ ನಾ ಹೆಸರು ಅವಳಿಗೆ ಇಟ್ಟೆ. ಈಗ ನೀವಿಬ್ರು ಜಗಳ ಆಡ್ತೀರಾ ಯಾವ್ದಾದ್ರು ವಿಷಯಕ್ಕೆ? ಜಗಳ ತುಂಬಾನೇ ಆಡ್ತೀವಿ. ಅವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಸ್ಕೂಲಿಂದ ಬಂದ ತಕ್ಷಣ ಅಮ್ಮ ಇರೋದಿಲ್ಲ, ನಾನು ಮಾತ್ರ ಇರ್ತೀನಿ ಮನೇಲಿ. ಬಂದ ತಕ್ಷಣ ಸ್ಟಾರ್ಟ್ ಮಾಡ್ತಾಳೆ, ಅಮ್ಮ ಇರಲ್ಲ, ನನಗೆ ಬಿಸ್ಕೆಟ್ ಕೊಡು, ಚಾಕ್ಲೇಟ್ ಕೊಡು, ಅದು ಕೊಡು ಇದು ಕೊಡು ಅಂತ. ಅಮ್ಮನಿಗೆ ಗೊತ್ತಾರೆ ಬೈತಾರಲ್ಲ, ಅವಳು ಎಲ್ಲ ತಿಂತಾಳೆ. ಚಾಕ್ಲೇಟ್ ಎಲ್ಲ ತಿಂದು ಅಮ್ಮ ಬಂದ ತಕ್ಷಣ ಅವಳೇ ಡೋರ್ ಓಪನ್ ಮಾಡಿ, ಅಮ್ಮ ಪಚ್ಚಿ ಎಲ್ಲ ತಿಂದ್ಬಿಟ್ಟ, ನನಗೆ ಒಂದು ಚಾಕ್ಲೇಟು ಕೊಡಲಿಲ್ಲ ಅಂತ ಹೇಳ್ಬಿಡ್ತಾಳೆ. ಓ, ಡಬಲ್ ಗೇಮ್. ಓ, ನಿನಗೆ ಬೈತಾರೆ ಅಂತ ಸುಮ್ಮನೆ ಅಣ್ಣನ ಮೇಲೆ ಹಾಕೋದು, ಅಣ್ಣನಿಗೆ ಬೈಲಿ ಅಂತ.
ಅಣ್ಣ ಅಲ್ಲ ಮಾವ ಮಾವ, ಪಚ್ಚಿ ಪಜ್ಜಿ, ಪಜ್ಜಿ ಮಾಮ, ಪಜ್ಜಿ ಅಲ್ಲ ಪಚ್ಚಿ. ಪಚ್ಚಿ ಮಾಮ. ಅವನ್ಲೆತನು ಪಿಯು ಪಚ್ಚಿನು ನಾನು ಚಿಕ್ಕವಳಿದ್ವಾಗ ಅವನ ಹೆಸರು ಇಟ್ಟಿದ್ದೀನಿ ಪಚ್ಚಿ ಅಂತ. ಮತ್ತೆ ಇನ್ನೊಂದು ಹೆಸರು ಸೇಮು ಚುಂಡ ಅಂತ ಕರಿತೀನಿ. ಚುಂಡ ಅಂದ್ರೇನು? ಗಲಾಟೆ ಲೂಟಿ. ಓಕೆ, ಈಗ ಅವಳು ಮಗು ಸ್ಟೇಜಲ್ಲಿ ಇದ್ದಾಗ ನಿಮ್ಗೆ ಏನು ಅನಿಸುತ್ತೆ ಅವಳು ಪರ್ಫಾರ್ಮ್ ಮಾಡೋದಾಗ್ಲಿ? ಮಗು ನಾವು ಯಾಕೆಂದರೆ ತುಂಬ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಡ್ರಾಮಾ ಆಗಿರ್ಬೋದು ಎಲ್ಲ ಅಷ್ಟೇ. ಇಲ್ಲಿ ನಾವು ಹೇಳ್ಕೊಳ್ಳಿಕ್ಕೆ ತುಂಬ ಕಷ್ಟಪಡ್ತಿದ್ದು, ನಾವು ಹೇಳ್ತಾನೆ ಇರಲಿಲ್ಲ. ಬಟ್ ಸ್ಟೇಜಿಗೆ ಬಂದರೆ ಅದು ಫುಲ್ ಆಪೋಸಿಟ್ ಆಗ್ತಿತ್ತು. ಸ್ಟೇಜಲ್ಲಿ ತುಂಬ ಚೆನ್ನಾಗಿ ನಮಗೆ ಶಾಕ್ ಆಗ್ತಿತ್ತು ಇವಳ ಅಂತ. ಅಕ್ಕ ಮತ್ತೆ ತಮ್ಮ ಚಿಕ್ಕ ವಯಸ್ಸಲ್ಲಿ ನೀವು ಹೆಂಗೆ ಜಗಳ ಆಡ್ತಿದ್ರಿ? ಜಗಳ ಇದ್ದತ್ತೆ, ಜಗಳ ಆಡಿ ಇರ್ತೀರಾ? ಜಗಳ ಅಂತ ಹೇಳುವ ಅಂದರೆ ನಾನು ಮನೇಲಿ ತುಂಬ ಗಲಾಟೆ ಇದ್ದೆ. ಅವಳು ಏನು ಮಾಡ್ತಿದ್ಲು, ಮನೇಲಿ ಏನೂ ಹೇಳ್ತಿರ್ಲಿಲ್ಲ. ಸೀದಾ ಹೋಗ್ಬಿಟ್ಟು ಅವಳು ಒಂದೇ ಸ್ಕೂಲಲ್ಲಿ ಓದಿದ್ದು. ಅವಳು 10th ಇರುವಾಗ ನಾನು 4th ಸಮಥಿಂಗ್ 5th 6th ಏನೋ ಇದ್ದೆ. ಅವಳು ಹೋಗ್ಬಿಟ್ಟು ಮ್ಯಾಮಿಗೆ ಡೈರೆಕ್ಟ್ ಮ್ಯಾಮಿಗೆ ಕಂಪ್ಲೇಂಟ್ ಮಾಡ್ತಿದ್ಲು. ಮನೇಲಿ ಅಪ್ಪನ ಹತ್ರ ಹೇಳ್ತಿ, ಅಮ್ಮನ ಹತ್ರ ಹೇಳ್ತಿರ್ಲಿಲ್ಲ. ಮ್ಯಾಮ್ ಡೈರೆಕ್ಟ್ ಹೋಗಿ ಮ್ಯಾಮಿಗೆ ಕಂಪ್ಲೇಂಟ್ ಮಾಡ್ತೀನಿ. ನಿಮ್ಮ ಮೇಲೆ? ನನ್ನ ಮೇಲೆ. ನಾನು ಮನೆಗೆ ಬಂದ್ಮೇಲೆ ಅಲ್ಲಿ ಸುಮ್ಮನೆ ಇರ್ತಿದ್ದೆ, ಅಲ್ಲಿ ಏನೂ ಮಾತಾಡೋಕ್ಕಾಗಲ್ಲ. ಪುನಃ ಮನೆಗೆ ಬಂದಮೇಲೆ ಪುನಃ ನಾ ಇವಳ ಜಗಳ. ನೆಕ್ಸ್ಟ್ ಡೇ ಅವಳು ಪುನಃ ಅಲ್ಲಿ ಆಗ ಅಮ್ಮನ ಹತ್ರ ಹೋಗಿ ಕಂಪ್ಲೇಂಟೇ ಮಾಡಲ್ಲ, ಸೀದಾ ಹೋಗ್ಬಿಟ್ಟು ಮ್ಯಾಮಿಗೆ ಕಂಪ್ಲೇಂಟ್ ಮಾಡೋದು. ಆಮೇಲೆ ಒಂದು 7th ಸಮಥಿಂಗ್ ಬರುವಾಗ ಅವಳು ಹಾಸ್ಟೆಲ್ ಹೋದ್ಲು. ಲೈಕ್ ಅವಳು ಡಿಗ್ರಿ ಬರುವಾಗ ಹಾಸ್ಟೆಲ್ಗೆ ಹೋದ್ಲು. ಬರೀ ಜಗಳ ಮಾತ್ರ ಅಲ್ಲ, ಬ್ಯಾಟಲ್ಲಿ ಹೊಡೆದು ಇದ್ದಾನೆ ಸುಮಾರು ಸತಿ. ಅವ್ನು ಆ್ಯಕ್ಚುಲಿ ಕ್ರಿಕೆಟರ್, ಅದ್ರ ಬ್ಯಾಟಲ್ಲೂ ತಂದು ಹೊಡೆದಿದ್ದೆಲ್ಲ ಇದೆ ಆ್ಯಕ್ಚುಲಿ ನಿಜವಾಗ್ಲು. ಹಾಗಾದ್ರೆ ನೀವು ನೋಡ್ದಂಗಿಲ್ಲ. ಕ್ರಿಕೆಟರ್ ಅಲ್ವ ಅವನು? ನಿಮ್ಮ ಯಜಮಾನ್ರಿಗೆ ಹೊಡೆದಿದ್ದೀರಾ ಹಂಗೆ ಬ್ಯಾಟಲ್ಲಿ? ಇಲ್ಲ ಇಲ್ಲ ಇಲ್ಲ, ಅವ್ರು ಹೊಡೆದಿದ್ದಾರೆ ಬ್ಯಾಟಲ್ಲಿ? ಗೊತ್ತಲ್ವಾ? ಗೊತ್ತಲ್ವಾ? ಅದು ನಾನು ಏನು ಹೇಳಿದ್ದು, ಒಳ್ಳೆ ಕತೆ ಆಯಿತು. ಓನ್ಲಿ ಸ್ಮೈಲ್, ಒನ್ಲಿ ಸ್ಮೈಲ್. ಹಿಂಗೆ ಹೊಡೆದ್ರು ಒನ್ಲಿ ಸ್ಮೈಲ್. ನಾನು ಬ್ಯಾಟ್ ಹಿಡ್ಕೊಂಡು ಬಂದ್ರು ಸ್ಮೈಲ್ ಸ್ಮೈಲ್ ಮಾಡ್ತಾರೆ ಅಷ್ಟೇ. ಬೇರೆ ಯಾವ್ದು ಜಗಳ ಆಡ್ತಿದ್ರಿ? ನಾವು ಅಂದರೆ ಬಾಂಡ್ ಒಟ್ಟಿಗೆ ಇದ್ದಿದ್ದೇ 6th 6th 7th. ಆಮೇಲೆ ಅವಳು ಹಾಸ್ಟೆಲ್ ಹೋದವಳು. ಅವಳು ಲೈಕ್ ಪೋಸ್ಟ್ ಗ್ರಾಜುಯೇಷನ್ ಮುಗಿಯೋವರೆಗೂ ಹಾಸ್ಟೆಲ್ಲೇ ಇದ್ಲು. ಸೊ ಲಾಂಗ್ ಡಿಸ್ಟೆನ್ಸ್ ಇರುವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಲ್ಲ, ಹಾಗೆ ನಮ್ಮದು ರಿಲೇಷನ್ಶಿಪ್ ಲಾಂಗ್ ಡಿಸ್ಟೆನ್ಸ್ಲಿ ತುಂಬ ಚೆನ್ನಾಗಿತ್ತು. ಆಮೇಲೆ ನಾನು ಡಿಗ್ರಿಗೆ ಬಂದಮೇಲೆ ಡಿಗ್ರಿಯಿಂದ ಈಗ 6-7 years ಆಯಿತು. 7 yearsಯಿಂದಾನು ಅಮ್ಮನ ಮನೇಲಿ ಇಲ್ಲ, ನಾನು ಅಕ್ಕನ ಮನೇಲೇ ಇದ್ದೀನಿ. ಅಮ್ಮೇಲಿರೋದು? ಅಮ್ಮ ಎಲ್ಲ ಕೂರ್ಗಲ್ಲಿರೋದು, ಮಡಿಕೇರಿಯಲ್ಲಿ. ಬಂದು ಹೋಗ್ತಿರ್ತಾರೆ ಮೈಸೂರಿಗೆ? ಅಮ್ಮ ಮಂತ್ಲಿ ಒಂದು 2-3 times ಆದ್ರೂ ಬರ್ತಾರೆ. ಅದೇ ನನ್ನ ಅತ್ತೆ ಮಾವನಿಗೆ ಅದೇ ಧೈರ್ಯ. ಅಪ್ಪ ಅಮ್ಮ ಆದರೂ ಬರ್ತಾರಲ್ಲ, ನಮ್ಗಂದ್ರೆ ಅವ್ರಿಗೆ ಸ್ವಲ್ಪ ಅಂದರೆ ಹೆಲ್ತ್ ಇಶ್ಯೂ ಇರುತ್ತೆ, ಮತ್ತು ಅಲ್ಲಿಂದ ಟ್ರಾವೆಲ್ ಮಾಡೋದು ಬರೋದು ಕಷ್ಟ ಆಗುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಪಾಪ ಅಲ್ಲಿಂದನೇ ಕೂತ್ಕೊಂಡು ವಿಶ್ ಮಾಡೋ ಅಂಥದ್ದೆಲ್ಲ ಮಾಡ್ತಾರೆ. ಈಗಲೂ ಆ್ಯಕ್ಚುಲಿ ಇವತ್ತು ಸಹ ಬರಬೇಕಿತ್ತು ಆ್ಯಕ್ಚುಲಿ ಅವರು, ಈಗಲೂ ಏನೋ ಸ್ವಲ್ಪ ಪ್ರಾಬ್ಲಮಿಂದ ಬರ್ಲಿಕ್ಕೆ ಆಗಲಿಲ್ಲ ಅವರು. ಬಟ್ ಅಲ್ಲಿಂದ ಫೋನಲ್ಲೆಲ್ಲ ವಿಷಸ್ ಹೇಳ್ತಾನೆ ಇರ್ತಾರೆ, ನಮ್ಗೆ ಬರ್ಲಿಕ್ಕೆ ಆಸೆ ಇದೆ, ಅದು ನಮ್ಮ ಪರವಾಗಿ ನಿಮ್ಮ ಅಪ್ಪ ಅಮ್ಮ ಇದ್ದಾರಲ್ಲ ಖುಷಿ ಪಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಷ್ಟೇ. ಈಗ ಚಿಕ್ಕದಾಗ ಒಂದು ಗೇಮ್ ಆಡೋಣ. ಓಕೆ, ಸಿಂಪಲ್, ಏನು ತುಂಬ ಕಷ್ಟ ಏನಿಲ್ಲ. ನಾನು ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ ರಿಲೇಟೆಡ್ ಟು ಕಾರುಣ್ಯ. ಸೊ ಆನ್ಸರ್ ಯಾರಿಗೆ ಗೊತ್ತಿದೆ ಫಸ್ಟ್ ಅವ್ರು ಪಿ ಅಂತ ಓದಬೇಕು. ಆಮೇಲೆ ಸೆಕೆಂಡ್ ಅವ್ರು ಆನ್ಸರ್ ಮಾಡ್ತಾರೆ. ಆನ್ಸರ್ ಕರೆಕ್ಟ್ ರಾಂಗ್ ಅಂತ ಕಾರುಣ್ಯ ಜಡ್ಜ್ ಮಾಡ್ತಾಳೆ. ಓಕೆನಾ? ಓಕೆ, ಹಾಗಾದ್ರೆ ಫಸ್ಟ್ ಕ್ವಶನ್, ಕಾರುಣ್ಯ ಅಂದ್ರೆ ಫೇವ್ರೇಟ್ ಕಲರ್ ಯಾವುದು? ಬ್ಲೂ. ಕಾರುಣ್ಯ ಕರೆಕ್ಟಾ? ಪಿಂಕ್. ಇವಳು ಯಾವಾಗ ಬೇಕಾದ್ರೂ ಡಬಲ್ ಗೇಮ್ ಮಾಡ್ಬೋದು, ಇವಳು ನಂಬ್ಲಕ್ಕಾಗಲ್ಲ. ಹಾಂ ಸರಿ, ಕಾರುಣ್ಯ ಮಾಮ್ ಪಿಂಕ್. ಗೊತ್ತಿತ್ತು ಇವಳು ಉಲ್ಟಾ ಹೊಡಿತಾಳೆ ಅಂತ, ಆದ್ರೂ ಪರವಾಗಿಲ್ಲ. ಇನ್ನೊಂದು ಕೇಳ್ತೀನಿ. ಓ, ಅಣ್ಣನ ಫಿಕ್ಸಿಂಗ್ ಆಗ್ತಿದೆ. ನಾನು ಯಾವ್ದು ಹೇಳ್ತೀನಿ ಅದು ನೀನು ಹೋಗಿ ಹೇಳ್ಬೇಕಾಯ್ತಾ? ಕರೆಕ್ಟ್ ಆನ್ಸರ್ ಯಾರು ಕೊಡ್ತಾರೆ ಅವ್ರು ಕಾರುಣ್ಯನಿಗೆ ಒಂದು ಮುತ್ತು ಕೊಡಬೇಕು. ಇದೇ ಗಿಫ್ಟು. ಹಾಂ, ಸೆಕೆಂಡ್ ಕ್ವಶನ್ ಆಡುವ. ಕಾರುಣ್ಯಂದು ಫೇವ್ರೇಟ್ ಫುಡ್? ತಮ್ಮ ಅವಳಿಗೆ ಫ್ರೆಂಚ್ ಫ್ರೈಸ್ ಪಿಜ್ಜಾ ಅಂದರೆ ತುಂಬ ಇಷ್ಟ ಅವಳಿಗೆ. ಓಕೆ, ಅಕ್ಕ? ಚಪಾತಿ, ಪಚ್ಚಿ. ಪಿಜ್ಜಾ ನನ್ನ ಫೇವರೆಟ್, ಪಿಜ್ಜಾ ಮತ್ತು ಫ್ರೆಂಚ್ ಫ್ರೈಸ್. ಓಕೆ, ಒಂದು ಮುತ್ತು ಕೊಡ್ಬೇಕೀಗ. ಈಗ ಫೇವ್ರೇಟು ಸಾಂಗ್? ತಮ್ಮ ಮೊದಲು ಲಾ 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 ಅಂತ ಅದು ಡೈನಾ ರೋಮನ್ ಇತ್ತು, ಅದು ತುಂಬ ಆಡ್ತಿದ್ಲು. ಯಾವುದು? ಲಾ ಲಾ ಲಾ. ಡೋರೆಮೋನ್ ಇದು. ಡಯಾನಾ ರೋಮನ್. ಡೈನರ್ ರೋಮನ್. ಈಗ ಅವಳು ನಿಮ್ಮ ಫೇವ್ರೇಟ್ ಆಗಿಬಿಟ್ಟಿದ್ದಾಳೆ. ನದೀಮ್ ದಿಂತಾನ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಈಗಮ್ಮ ಅವಳಿಗೆ ಇಷ್ಟ ಸಾಂಗ್ ಅಂದರೆ ಅದೇ ಡಯಾನಂದೇ. ಅದರಲ್ಲಿ ಲಾ ಲಾ ಲೈಕ್ ಇಟ್ ಅಂತ ಒಂದು ಸಾಂಗ್ ಇದೆ. ಯಾರು ಆನ್ಸರ್ ಕರೆಕ್ಟಾಗಿ ಕೊಟ್ಟಿದ್ದಾರೆ? ಇಬ್ರು. ಹಾಗಾದರೆ ಟೈ ಆಗಿದೆ, ಇಬ್ರು ಜೊತೆಗೆ ಮುತ್ತು ಕೊಡ್ತೀರಾ? ಓಕೆ, ಈಗ ಥರ್ಡ್ ಕ್ವಶನ್. ಕಾರುಣ್ಯಂದು ಫೇವ್ರೇಟು ಟೀಚರ್? ಪಜ್ಜು. ಅವಳಿಗೆ ಫೇವ್ರೇಟ್ ಟೀಚರ್ ಒಂದು ಗೀತಾ ಮ್ಯಾಮ್, ಇನ್ನೊಂದು ರಶ್ ಮ್ಯಾಮ್. ರಶ್ ಮ್ಯಾಮ್ ಅವ್ರದ್ದು ಕ್ಲಾಸ್ ಟೀಚರ್, ಗೀತಾ ಮ್ಯಾಮ್ ಓನರ್ಸ್ ಹೌದು, ಟೀಚರ್ಸ್ ಹೌದು. ಅದು ಅವ್ರ ಫೇವ್ರೇಟ್, ನಿಮ್ಮ ಫೇವ್ರೇಟ್?
ಅವಳದೇ ಫೇವ್ರೆಟ್. ಯಾಕಂದ್ರೆ ನಾನು ಹೋದಾಗ ಅವ್ರು ಬರೀ ಕಂಪ್ಲೇಂಟೇ ಹೇಳ್ತಾರೆ ಅವಳ ಬಗ್ಗೆ. ಅಂದರೆ ನೀವು ಬರ್ತೀರಲ್ವಾ, ನಿಮ್ಮ ಹತ್ರ ಮಾತಾಡ್ಬೇಕಲ್ವಾ, ಏನು ಮಾತಾಡೋದು ಗೊತ್ತಾಗ ಸುಮ್ಮನೆ ಕಂಪ್ಲೇಂಟ್ ಹೇಳು, ಕರೆಕ್ಟ್ ಅಲ್ವಾ? ಪಜ್ಜಿ ಬರ್ತಿರ್ತಾರೆ ಸ್ಕೂಲಿಗೆ? ಅವನೇ ಡ್ರಾಪ್ ಪಿಕ್. ಹೌದಾ? ಟೀಚರ್ ಹತ್ರ ಮಾತಾಡ್ತಿರ್ತಾರ? ಒಂದ್ಸರಿ ಅಪ್ಪ ಬರ್ತಾರೆ ಪಿಕ್ ಮಾಡೋಕ್ಕೆ, ಒಂದ್ಸರಿ ಪ್ರಜ್ಜು ಬರ್ತಾರೆ ಪಿಕ್ ಮಾಡೋಕ್ಕೆ. ಟೀಚರ್ ಹತ್ರ ಪಜ್ಜು ಜಾಸ್ತಿ ಮಾತಾಡ್ತಾರ, ಅಪ್ಪ ಜಾಸ್ತಿ ಮಾತಾಡ್ತಾರ? ಪಚ್ಚಿನ ಅಪ್ಪ ನಾನು ಕ್ಲೀನ್ ಮಾಡುವಾಗ ಪತಿ ನೋಡ್ಕೊಂಡು ಹಂಗೆ ನಾನು ಮತ್ತೆ ಒಬ್ಳೆ ಕ್ಲೀನ್ ಮಾಡ್ಕೊಂಡು ಏನು ಕ್ಲೀನ್ ಮಾಡ್ತೀಯಮ್ಮ ನೀನು? ಮನೆ. ನೀನು ಮನೆಯೆಲ್ಲ ಕ್ಲೀನ್ ಮಾಡ್ತೀಯ? ಮತ್ತೆ ಏನ್ ಮಾಡಿದೆ? ನಾನು ಕಸ ಗುಡಿಸ್ತೀನಿ. ಹಾ, ಸಿರಿ ಸೂಪರ್ ಬೆಸ್ಟ್ ಡೌರಾಣಿ ಅವಾರ್ಡ್ ಇದನ್ನ ಎಣ್ಣೆ ಕೊಡ್ಬೇಕು. ಇವಳಿಗೆ ಕೊಡ್ಬೇಕಿತ್ತು ಸರ್ ಇವಳಿಗೆ. ಪ್ರತಿದಿನ ಅದೇ 3 o'clock ಬರ್ತಲ್ಲ, ಬಂದು ಫುಲ್ ಗಲೀಜ್ ಮಾಡಿಟ್ಟಿರ್ತಾಳೆ. ಅಲ್ಲ, ನೀವು ಅದೆಲ್ಲ ಮಾತಾಡ್ಬಿಡಿ ಇವ್ರೆ. ನೀವು ಸ್ಕೂಲಿಗೆ ಹೋಗಿ ಟೀಚರ್ ಹತ್ರ ಏನು ಮಾತಾಡಿದ್ರೆ ಅದು ಮಾತಾಡಿ. ನನಗೇನು ಮಾತಾಡ್ಲಿಕ್ಕೆ ಕೊಡಲ್ಲ ಟೀಚರ್, ಅವರೇ ಬಂದ್ಬಿಟ್ಟು ಕಂಪ್ಲೇಂಟ್ ಹೇಳ್ತಾರೆ. ನಾನು ಓಕೆ ಮ್ಯಾಮ್ ನೋಟ್ಸ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಬರ್ತೀನಿ ವಾಪಸ್. ಅಷ್ಟೇ. ಬೇರೆ ಮೆಸೇಜಲ್ಲಿ ಏನಾದ್ರು ಕಂಪ್ಲೇಂಟ್ ಹೇಳ್ತಾರಾ? ಇಲ್ಲ, ಮೆಸೇಜ್ ಏನಿದ್ರು ಅಕ್ಕನಿಗೆ ಮಾತ್ರ. ಹೌದಾ? ಹೌದು. ಏನಪ್ಪ ನೀವು ಹೇಳಿದ್ ನಾವು ನಂಬಬೇಕು ಅಷ್ಟೇ. ಸರಿ, ಈಗ ನಿಮ್ದು ಆನ್ಸರ್ ಫೇವ್ರೇಟ್ ಟೀಚರ್? ರಶ್ಮಿ. ಯಾರು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ? ರಶ್ಮಿಯಾ? ಓಕೆ. ತಮ್ಮನ ಒಂದು ಆನ್ಸರ್ ಕರೆಕ್ಟಾಗಿ ಹೇಳಿದ್ರು, ಅಮ್ಮನ ಒಂದು ಆನ್ಸರ್ ಕರೆಕ್ಟಾಗಿ ಹೇಳಿದ್ರು. ಸೊ ಈಕ್ವಲ್ ಆಗಿದೆ. ಸೊ ಇಬ್ರು ಮುತ್ತು ಕೊಡ್ತೀರಾ. ಈಗ ನಿಮ್ದು ಆಟ ಮುಗ್ದಿದೆ, ನೀವು ಈಕ್ವಲ್ ಆಗಿ ಗೆದ್ದಿದ್ದೀರಾ. ಈಗ ಕಾರುಣ್ಯನಿಗೊಂದು ಆಟ. ಓಕೆ, ನಾ ಕರೆಕ್ಟಾಗಿ ಆನ್ಸರ್ ಕೊಡಬೇಕು. ಅಪ್ಪ ಇಷ್ಟನಾ, ಅಮ್ಮ ಇಷ್ಟನಾ, ಮಾಮ ಇಷ್ಟನಾ? ಮಾಮ. ಓ, ಬ್ರೇಕಪ್ ಆಯ್ತು ಇವರಿಬ್ಬರಿಗೆ. ಅಜ್ಜಿನ, ತಾತನ, ಮಾಮನ? ತಾತ. ತಾತನ, ಅಪ್ಪನ, ಅಮ್ಮನ? ತಾತ. ಎಲ್ಲೂ ಅಪ್ಪಮ್ಮ ಇಲ್ಲ. ಅಪ್ಪ ಅಮ್ಮ ಬೈತಾರೆ, ಇವಳು ಮತ್ತೆ ತಾತ ಬೈಯಲ್ಲ. ಓ, ಅದಕ್ಕೆ ಬೈತಾರೆ ಇವರಿಬ್ರು? ಯಾಕೆ ಬೈಯೋದು? ಯಾಕಂದ್ರೆ ನಾನೇನೋ ಗಲಾಟೆ ಮಾಡಿದೆ ಬೈತಾರೆ. ಗೊತ್ತಿತ್ತು ನನಗೆ ಗಲಾಟೆ. ಅದೇ ಗಲಾಟೆ ಮಾಡಿದ್ರೆ ಬೈತಾರೆ, ಸುಮ್ಮನೆ ಯಾಕೆ ಬೈತಾರೆ? ಅಂದ್ರೆ ನೀವು ಗಲಾಟೆ ಮಾಡುವಾಗೆಲ್ಲ ನಾವು ಕುತ್ಕೊಂಡು ಚಂದ ನೋಡ್ಬೇಕು. ಓ, ಚೆನ್ನಾಗಿ ಗಲಾಟೆ ಮಾಡ್ತಿದ್ಯಾ ಅಂತ. ಈಗ ಸೆಕೆಂಡ್ ಪ್ರಶ್ನೆ. ಮಾಮನಿಗೆ ಫೇವ್ರೇಟ್ ಟೀಚರ್ ಯಾರು ಸ್ಕೂಲಲ್ಲಿ? ನಮ್ಮ ಪ್ರಜ್ಜು ಫ್ರೆಂಡ್ ಯಾರು ಗೊತ್ತಾ? ಸುದೀಕ್ಷಾ. ಸುದೀಕ್ಷಾ. ಪಜ್ಜಿಯವರೆಲ್ಲ ಕತೆ ಹೇಳಿದ್ರು, ಈ ಕತೆ ನೀವು ನನಗೆ ಹೇಳಲೇ ಇಲ್ಲ. ಕಳ್ಳ. ಅದು ನನ್ನ ಫ್ರೆಂಡ್. ನಾನು ಯಾವಾಗಲೂ ಕಾಲಲ್ಲಿ ಇರ್ತೀನಿ, ಇವಳು ಬರ್ತಾಳೆ, ವಿಡಿಯೋ ಕಾಲ್ ಮಾಡ್ತಿರುವಾಗೆಲ್ಲ ಬಂದ್ಬಿಟ್ಟು ಯಾರು ಅಂತ ಕೇಳ್ತಾಳೆ. ನೀವು ವಿಡಿಯೋ ಕಾಲಲ್ಲಿ ಇರ್ತೀರ ಯಾವಾಗಲೂ ಸುದೀಕ್ಷನ್ ಜೊತೆ? ಎಲ್ಲಿರೋದು ಇವರು? ಸುದೀಕ್ಷನ್ ಅವ್ರು ಎಲ್ಲಿರೋದು? ಬೆಂಗಳೂರಲ್ಲಿ ಇರೋದಾ ಸುದೀಕ್ಷಾ? ಶೂಟಿಂಗ್ಲು ಬರ್ತಾರೆ, ನೋಡ್ತಾರೆ. ಓಕೆ ಸರ್, ಈಗ ಥರ್ಡ್ ಕ್ವಶನ್ ನೋಡಿ. ಸುದೀಕ್ಷಾ ಅಂದ ತಕ್ಷಣ ಬೆವರು ಇಳಿತಿದೆ. ಈಗ ನಿಮ್ಗೊಂದು ಕ್ವಶನು. ಬೋಟಲ್ಲಿ ಹೋಗ್ತಾ ಇದ್ದೀರಾ, ಏನೋ ಒಂದು ಅಪಘಾತ ಆಯಿತು, ಬದುಕಬೇಕು ಅಂದರೆ ಒಬ್ಬನ್ನ ನೀರಿಗೆ ತಳ್ಳಬೇಕು, ಅದು ಯಾರನ್ನು ತಳ್ತೀರಾ? ಅಲ್ಲ, ಒಂದು ಕಾನ್ಫಿಡೆನ್ಸ್, ಇವನು ಹೆಂಗಾದ್ರೂ ಎದ್ದು ಓಡ್ ಬರ್ತಾನೆ ಅಂತ ಧೈರ್ಯ ಇದೆ. ಯಜಮಾನ್ರು ನೀರೊಳಗರು ಅದನ್ನ ಹಿಡ್ಕೊಳ್ತೀನಿ. ಕರೆಕ್ಟಾಗಿ ಹೇಳಿ, ಯಾರನ್ನು ತಳ್ತೀರಾ? ಇಬ್ಬರು ತಳ್ಳಲ್ಲ ಆ್ಯಕ್ಚುಲಿ. ಇಲ್ಲ, ನೀವು ತಳ್ಳಲೇಬೇಕು, ಒಬ್ಬನ ಸೇಫ್ ಆಗಬೇಕು ಅಂತ. ಇಲ್ಲ, ನೀವು 3 ಜನರು ಔಟ್. ಅಯ್ಯೋ, ರಿಸ್ಕ್ ಇದೆ. ಈಗ ಪಾಪ ನಿಮ್ಮ ಯಜಮಾನರಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡಿರ್ತಾರೆ, ಹಿಂಗೆ ನೋಡ್ಕೊಂಡು ಪಜ್ಜು ಪಾಪ ಏನೋ ಮಾಡ್ತಿರ್ತಾರೆ ಸೇವ್ ಆಗ್ಲಿಕ್ಕೆ. ಯಾರು ತಳ್ತೀರಾ? ನಾನೇ ಬೀಳೋ ಆಪ್ಷನ್ ಇರೋದ? ಬೋಟ್ ನೀವು ಮಾತ್ರ ಓಡಿಸೋದು. ನಾನು ಒಬ್ಬಳೇ ಓಡಿಸೋದಾ? ನಿಮ್ಮ ಯಜಮಾನ್ ಕೈ ಕೊಟ್ಟರೆ ಅಷ್ಟೇ ಬೋಟ್. ಟೈಟಾನಿಕ್ ಆಗ್ಬೋದು. ಯಾರನ್ನು ತಳ್ತೀರ ಹೇಳಿ? ತಮ್ಮನ ಮೇಲೆ ತಳ್ಳಿ ನೋಡ್ತೀನಿ. ಎಂಥ ಅಪರಾಧ ಅಂದರೆ ತಮ್ಮನ್ನ, ನಮ್ದು ಬಾಂಡಿಂಗ್ ಹಂಗಿದೆ ಹಿಂಗಿದೆ ಹೇಳಿ ತಮ್ಮನ್ನ ತಳ್ತೀನಿ ಅಂತೀರಲ್ವ ನೀವು? ಹಸ್ಬೆಂಡ್ ಭಯ. ಬಿದ್ದರೆ ಹೋಗಿದ್ದಾರೆ. ತಮ್ಮಂದ್ರೆ ಹೆಂಗಾದ್ರೂ ಈಜ್ಕೊಂಡು ಬರ್ತಾರೆ ಅಂತನಾ? ಬರ್ಬೋದಣ್ಣ. ಓಕೆ, ಸೊ ನಿಮ್ಮ ಸಕ್ಸಸ್ ಹಿಂದೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲ ಇದ್ರು. ಸೊ ನಿಮ್ಮ ತಮ್ಮನ ಬಾಂಡಿಂಗ್ ಆಗಿರಲಿ, ನಿಮ್ಮ ಯಜಮಾನ್ರ ಬಾಂಡಿಂಗ್ ಎಲ್ಲ ನೀವು ಹೇಳಿದ್ರಿ. ಈಗ ನಿಮ್ಮ ಬಾಂಡಿಂಗ್ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ. ಫಸ್ಟ್ ಫ್ಯಾಮಿಲಿ ಜೊತೆ ಹೇಳಿ. ಫ್ಯಾಮಿಲಿ ಜೊತೆ ಬಾಂಡಿಂಗ್ ಅಂದರೆ ತುಂಬ ಇದೆ. ಎಲ್ಲ ಥರ ಸಪೋರ್ಟ್ ಮಾಡಿ, ನಾನು ಏನೋ ಒಂದು ಇನ್ಫಾರ್ಮೇಷನ್ ಬೇಕಾದರೂ ಅಷ್ಟೇ. ಅದೇ ನಾನು ಆಗಲೇ ಹಸ್ಬೆಂಡು ಹೇಳ್ತಾ ಇದ್ರು, ನಾವು ಏನೋ ಸ್ಟೋರಿ ಬೇಕು, ಲೈಕ್ ಮೈಥಾಲಜಿಕಲ್ ಥೀಮ್ ಏನಾದ್ರು, ನಾನು ಯಾವ ಕ್ಯಾರೆಕ್ಟರ್ ಹಾಕಬೇಕು, ಆ ಕ್ಯಾರೆಕ್ಟ್ರದ್ದು ಏನಾರು ಅದ್ರದ್ದು ಸ್ಟೋರಿ ಬೇಕಿತ್ತು, ಅದನ್ನೆಲ್ಲ ಕೇಳ್ತಾ ಇರ್ತೀನಿ. ನನ್ನ ಅತ್ತೆ ಮಾವ ಇಬ್ಬರು ಆ್ಯಕ್ಚುಲಿ ಅವರು ಡ್ರಾಮಾ ಆರ್ಟಿಸ್ಟ್, ಅದು ಕಾರಣ ಸ್ಟೋರೀಸ್ ಎಲ್ಲ ಅವ್ರು ಹೇಳ್ಕೊಡ್ತಾಯಿದ್ರು. ನೀನು ಅವನಿಗೆ ಅಭಿಮಾನ್ಯ ಕೊಡು ಅಂತಲ್ಲ, ಹಂಗೆ ಅವಳಿ ಸ್ಟೋರಿ ಹೇಳ್ಕೊಡೋದು, ನಂಗೆ ಸ್ಟೋರಿ ಹೇಳ್ಕೊಡೋದು. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ತುಂಬ ನನಗಿತ್ತು. ಎಲ್ಲ ಆಗ್ಬೋದು, ನನ್ನ ದೊಡ್ಡಪ್ಪ ದೊಡ್ಡಮ್ಮ ಆಗಿರ್ಬೋದು, ನನ್ನ ಕಸಿನ್ಸ್ ಆಗಿರ್ಬೋದು,
ಎಲ್ಲರೂ ನಂಗೆ ತುಂಬ ಸಪೋರ್ಟ್ ಕೊಟ್ಕೊಂಡು ಬಂದರು. ನಾನು ಯಾವುದೇ ಒಂದು ಕಾಸ್ಟ್ಯೂಮ್ ಆದರೂ ಅಷ್ಟೇ ಅವ್ರಿಗೆ ಫೋಟೋಸ್ ಕಳಿಸೋವಂಥದ್ದು, ಅವರು ಕಾಸ್ಟ್ಯೂಮ್ ಅಲ್ಲಿಂದ ಕಳಿಸೋವಂಥದ್ದಾಗಲಿ, ಈ ಥರ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ನಾನಂತೂ ನೈಟು ಒಂದೊಂದು ಸರ್ತಿ ಮಿಡ್ ನೈಟಲ್ಲೂ ಕಾಲ್ ಮಾಡಿದ್ದಿದೆ ನನ್ನ ಕಸಿನ್ ಇಬ್ರಿಗೂ ಸಹ, ಅವರು ದೀಪ್ತಿ ಮತ್ತು ದೀಪಿಕಾ ಅಂತ. ನೈಟ್ ಫೋನ್ ಅಯ್ಯೋ ಬಿಡೆ ನನ್ನ ಮಲಗ್ಲಿಕ್ಕೆ ಬಿಡೆ ಒಂದು ಸತಿ ಅಂತಲೂ ಬೈಕೊಂಡು ಇದ್ದಾರೆ. ಲಾಸ್ಟಿಗೆ ಬೈಕೊಂಡಾದ್ಮೇಲೆ ನಿನ್ನ ಮುಗೀತಾ ಅಂತ ಕೇಳ್ತಾರೆ. ಸಾಟರ್ಡೆ ಸಂಡೇ ಆದರೆ ನನ್ನ ಕಾಲ್ ಹೋದ ತಕ್ಷಣ ಅವರಿಬ್ಬರು ಹೇಳ್ತಾರೆ, ಇವ್ರಿಗೆ ಯಾವುದೋ ಒಂದು ಹೊಸ ಥೀಮ್ ಬಂತು, ಯಾವುದೋ ಒಂದು ಕಾಸ್ಟ್ಯೂಮ್ ರೆಡಿ ಆಗಬೇಕು, ಸರಿ ಅಂತ ಅಲ್ಲಿಂದ ಅವ್ರು ಏನೇನೋ ಸ್ಕ್ರೀನ್ಶಾಟ್ ಎಲ್ಲ ತೆಗೆದು ಕಳಿಸ್ತಾಯಿದ್ರು. ಸೊ ಈ ಥರ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಆಮೇಲೆ ಫ್ರೆಂಡ್ಸು ಅಷ್ಟೇ, ಏನೇ ಕೇಳಿದ್ರು ಅಷ್ಟೇ, ನಿಂಗೆ ಏನೋ ಬೇಕಾ ನಾನು ತಂಸ್ಕೊಡ್ತೀನಿ ಅಂತೆಲ್ಲ ಹೇಳಿ ಫ್ರೆಂಡ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸ್ಕೂಲ್ಸ್ ಎಲ್ಲ ಆಗಲಿ ಅಷ್ಟೇ ಸಪೋರ್ಟ್ ತುಂಬ ಮಾಡಿದ್ದಾರೆ. ಹೀಗೆ ಎಲ್ಲ ಆಲ್ ಓವರ್ ಎಲ್ಲ ಒಂದು ಬ್ಯಾಕ್ ಸಪೋರ್ಟ್ ನನಗೆ ತುಂಬ ಸ್ಟ್ರಾಂಗ್ ಆಗಿತ್ತು ಅಂತಲೇ ಹೇಳ್ತೀನಿ ನಾನು.